ಹಾಯ್, ಹಲೋ, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ತಮಗೆಲ್ಲ ಆಲ್ರೆಡಿ ಗೊತ್ತೇ ಇದೆ. ನಾವು ಕರ್ನಾಟಕ TETಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಜ್ಞಾನ ಈ ವಿಷಯದ ಕುರಿತಾದಂಥ ಒಂದು ಕ್ಲಾಸ್ನ ವಿಡಿಯೋಸ್ಗಳನ್ನ ತಮಗೆ ಟೋಟಲಾಗಿ ಫ್ರೀ ಆಫ್ ಕಾಸ್ಟ್ನಲ್ಲಿ ಕೊಡ್ತಾ ಇದ್ದೀವಿ. ಸೊ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ಆಹಾರದ ಕಲಬೆರಕೆ ಅಂತಕ್ಕಂಥ ಒಂದು ಚಾಪ್ಟರ್ ಬರುತ್ತೆ ವಿಜ್ಞಾನದಲ್ಲಿ, ಚಾಪ್ಟರ್ ನಂಬರ್ 11. ಇಲ್ಲಿವರೆಗೂ ತಮಗೆ ಚಾಪ್ಟರ್ ನಂಬರ್ 10ರವರೆಗೆ ಕ್ಲಾಸ್ನ ಒಂದು ವಿಡಿಯೋಸ್ಗಳನ್ನು ಕೊಟ್ಟಿದ್ದೀವಿ. ಅದರ ಲಿಂಕ್ ಕೆಳಗಡೆ ಇರುತ್ತೆ, ಇಲ್ಲಾಂದರೆ ನಮ್ಮ ಪ್ಲೇಲಿಸ್ಟ್ನಲ್ಲಿ ಹೋಗಿ ತಾವು ಅದನ್ನು ನೋಡ್ಕೋಬೋದು. ಸೊ ಸ್ನೇಹಿತರೆ, ತಾವು ಬೇರೆ ಯಾವುದೇ ಒಂದು ಸಿಲೆಬಸ್ನ ಇವ್ರ ಮತ್ತು ಕಿವಿ ಹೊಡೆದೆ ಬೇರೆ ಒಂದು ಯಾವುದೇ ಸಿಲೆಬಸ್ನ ಸ್ಟಡಿ ಮಾಡದೆ ನಾವು ಹೇಳಿರೋ ಒಂದು ಸಿಲೆಬಸ್ನ ಕಂಪ್ಲೀಟಾಗಿ, ನಾನು ಹೇಳ್ತಿರೋದು ಕಂಪ್ಲೀಟಾಗಿ, ಅರ್ಧಂಬರ್ಧ ಅಲ್ಲ, ಕಂಪ್ಲೀಟಾಗಿ. ಯಾಕಂದರೆ ನಾನು ಕವರ್ ಮಾಡ್ತಿರೋದು ಟೋಟಲಾಗಿ ಇಲ್ಲಿ 5ನೇ ತರಗತಿಯಿಂದ PUC ವರೆಗೆ ಟೋಟಲ್ ಎಲ್ಲನೂ ನಾನು ಕವರ್ ಮಾಡ್ತಾ ಬಂದಿದ್ದೀನಿ. ಸೊ ಫಿಸಿಕ್ಸ್ ಕಂಪ್ಲೀಟ್ ಆಗಿದೆ, ಕೆಮಿಸ್ಟ್ರಿ ಕಂಪ್ಲೀಟ್ ಆಗಿದೆ, ಈಗ ಬಯಾಲಜಿ ಸ್ಟಾರ್ಟ್ ಆಗಿದೆ. ಚಾಪ್ಟರ್ ನಂಬರ್ 11 ಫುಡ್ ಅಡಲ್ಟ್ರೇಷನ್, ಅಂದರೆ ಕನ್ನಡದಲ್ಲಿ ನಾವು ಆಹಾರದ ಕಲಬೆರಕೆ, ಮತ್ತು ಇನ್ನೊಂದು ಚಾಪ್ಟರು ಪರಿಸರದ ವಿಜ್ಞಾನ. ಸೊ 2 ಚಾಪ್ಟರ್ಗಳನ್ನ ಇವತ್ತು ನಾನು ಕವರ್ ಮಾಡಿಕೊಡ್ತೀನಿ. ಸೊ ತಡ ಮಾಡಿದ್ರೆ ನಾವು ನಮ್ಮ ಚಾಪ್ಟರ್ಗಳ ಕಡೆಗೆ ಹೋಗೋಣ. ಸೊ ಈ ಫುಡ್ ಅಡಲ್ಟ್ರೇಷನ್ ಈ ಚಾಪ್ಟರ್ನಲ್ಲಿ ಅಂದರೆ ಆಹಾರದ ಕಲಬೆರಕೆ, ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಗಳು ಬರ್ತಾ ಇರುತ್ತೆ, ಬಂದಿದೆ ಕೂಡ ಆಲ್ರೆಡಿ. ಸೊ ತಮಗೆಲ್ಲ ಅರ್ಥ ಆಗುತ್ತೆ, ಮುಂದೆ ಹೋದಂಗೆ ಅರ್ಥ ಆಗುತ್ತೆ. ಸೊ ನಾನೇನು ಹೇಳೋದು ಬೇಡ ಜಾಸ್ತಿ. ಸೊ ಆಹಾರದ ಕಲಬೆರಕೆ ಅಂದ ಕೂಡಲೇ ತಮಗೆಲ್ಲ ಗೊತ್ತಾಗುತ್ತೆ. ಆಹಾರದ ಕಲಬೆರಕೆ ಅಂದರೆ ಏನು? ಆ್ಯಕ್ಚುಲಿ ಕಡಿಮೆ ಗುಣಮಟ್ಟದ ಪದಾರ್ಥಗಳ ಒಂದು ಆಹಾರದಲ್ಲಿರ್ತಕ್ಕಂಥ ಪೋಷಕಾಂಶಗಳ ಜೊತೆಗೆ ಸೇರಿಸಿ ಅದರ ಗುಣಮಟ್ಟವನ್ನು ಕಡಿಮೆ ಮಾಡುವ ಒಂದು ವಿದ್ಯಮಾನವನ್ನು ನಾವೇನಂತ ಕರಿತೀವಿ, ಒಂದು ಫುಡ್ ಅಡಲ್ಟ್ರೇಷನ್ ಅಂತ ಕರಿತೀವಿ. ಹೌದಾ? ಅಂದರೆ ಕೆಲವೊಂದು ಏನು ಗುಣಮಟ್ಟದ ಆಹಾರಗಳಿರ್ತಲ್ವ, ಸೊ ಕಡಿಮೆ ಗುಣಮಟ್ಟ ಆಹಾರ ಪದಾರ್ಥ ಇರುತ್ತಲ್ವ, ಸೊ ಅದನ್ನೇನು ಮಾಡ್ತೀವಿ, ಬೇರೆ ಒಂದು ಪೋಷಕಾಂಶಗಳ ಜೊತೆ ಸೇರಿಸ್ತೀವಿ, ಅದರ ಗುಣಮಟ್ಟವನ್ನು ಪೂರ್ತಿಯಾಗಿ ಕಡಿಮೆ ಮಾಡ್ತೀವಿ. ಅದಕ್ಕೆ ಕಲಬೆರಕೆ ಅಂತ ಕರೀತಾರೆ. ಹೌದಾ? ಈ ಆಹಾರದ ಗುಣಮಟ್ಟವನ್ನು ಕಡಿಮೆ ಮಾಡೋ ಪದಾರ್ಥವನ್ನು ಏನಂತ ಕರಿತೀವಿ? ಕಲಬೆರಕೆಯ ಪದಾರ್ಥ. ಬೆಸ್ಟ್ ಎಕ್ಸಾಂಪಲ್ ಅಪ್ಪ ಅಂದರೆ ಟೀ ಪೌಡ್ರ್ ಆಗಿರ್ಬೋದು, ಆಮೇಲೆ ಜೇನುತುಪ್ಪ ಆಗಿರ್ಬೋದು, ಕಾಫಿ ಪುಡಿ ಆಗಿರ್ಬೋದು, ಅರಿಶಿನ ಪುಡಿ ಆಗಿರ್ಬೋದು, ಸಕ್ಕರೆ ಪುಡಿ ಆಗಿರ್ಬೋದು, ಈ ಥರ ಡಿಫ್ರೆಂಟ್ ಅಡುಗೆ ಎಣ್ಣೆ ಆಗಿರ್ಬೋದು. ಸೊ ಈ ಥರ ಪ್ರತಿಯೊಂದರಲ್ಲಿ ಕಲಬೆರಕೆಯನ್ನು ಮಾಡ್ತಾ ಇರ್ತಾರೆ. ಹೌದಾ? ತಮಗೆಲ್ಲ ಗೊತ್ತೇ ಇದೆ, ತಾವು ಯೂಸ್ ಮಾಡ್ತೀರ. ಸೊ ಜಾಸ್ತಿ ಯೂಸ್ ಮಾಡೋದು ಲೇಡೀಸು, ಸೊ ಲೇಡೀಸ್ಗೆಲ್ಲ ಗೊತ್ತೇ ಇರುತ್ತೆ. ಹೌದಾ? ಸೊ ಇದರ ಒಂದು ರಿಲೇಟೆಡು ಯಾವ ಥರ ಎಲ್ಲ ಕ್ವಶನ್ಗಳು ಬರ್ತಾ ಇರುತ್ತೆ TET ಎಕ್ಸಾಮ್ನಲ್ಲಿ. ಸೊ ಅದ್ರ ಬಗ್ಗೆನೇ ಇವತ್ತು ನಾವೊಂದು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಸೊ ಒಂದೊಂದಾಗಿ ಚಾಪ್ಟರ್ ರಿಲೇಟೆಡ್ ಕ್ವಶನ್ಸ್ಗಳು ಯಾವ ಬರ್ತವೆ, ಓಕೆ, ನೋಡ್ತಾ ಹೋಗೋಣ. ಸೊ ಫಸ್ಟ್ ಒಂದು ಕ್ವಶನ್ ಹೀಗಿದೆ ನೋಡಿ. ಓಕೆ, ಸ್ಕ್ರೀನು ಕ್ಲಿಯರಾಗಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಎಲ್ರಿಗೂ. ಓಕೆ, ಫಸ್ಟ್ ಕ್ವಶನ್ ಏನು ಹೇಳುತ್ತೆ ನೋಡಿ. ಹಾಲಿನ ಪುಡಿಯಲ್ಲಿ ಇರುವ ಕಲಬೆರಕೆ ಪದಾರ್ಥ ಯಾವುದು? ಸ್ನೇಹಿತರೆ, ಹಾಲಿನ ಪುಡಿಯಲ್ಲಿ ಕೂಡ ಕಲಬೆರಕೆ ಪದಾರ್ಥ ಇರುತ್ತೆ, ತಮಗೆ ಗೊತ್ತಿರಲಿ. ಯಾಕಂದರೆ ಸಿಟಿನಲ್ಲಿ ಇರ್ತಕ್ಕಂಥ ಜನರು ಏನು ಮಾಡ್ತಾರೆ, ಹಾಲಿನ ಪೌಡರ್ ಸಿಗುತ್ತೆ, ಅದನ್ನು ಡೈರೆಕ್ಟಾಗಿ ತಂದು ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿ ಒಂದು ಮಿಲ್ಕ್ ತಯಾರು ಮಾಡಿ ಅದನ್ನು ನೀವು ಟೀಗೋ ಕಾಫಿಗೋ ಇಲ್ಲಾಂದರೆ ನಿಮ್ಮ ಮನೇಲಿ ಇರ್ತಕ್ಕಂಥ ಚಿಕ್ಕ ಮಗಳಿಗೆ ಕೊಡೋಕ್ಕೆ ಯೂಸ್ ಮಾಡ್ತೀರಾ. ಹೌದಲ್ವಾ? ಸೊ ಆ ಹಾಲಿನ ಪುಡಿಯಲ್ಲಿ ಇರತಕ್ಕಂತಹ ಕಲಬೆರಕೆ ಕೂಡ ಇರುತ್ತೆ. ಆಪ್ಷನ್ಗಳನ್ನು ನೋಡಿ ಏನೇನು ಕೊಟ್ಟಿದ್ದಾರೆ ತಮಗೆ ಕಾಣಿಸುತ್ತೆ. ಆಪ್ಷನ್ ನಂಬರ್ ಎ ಏನಿದೆ? ಪಿಷ್ಟದ ಪುಡಿ ಇದೆ. ಆಪ್ಷನ್ ಬಿ ಹಳದಿ ಮರಳು ಇದೆಯಾ, ಅಥವಾ ಹುಣಸೆ ಬೀಜಿನ ಪುಡಿ ಇರುತ್ತಾ, ಅಥವಾ ಸಕ್ಕರೆಯ ಪಾಕ ಇರುತ್ತಾ ಅಂತ ಕೇಳಿದ್ದಾರೆ. ಸೊ ಈ ಕೊಟ್ಟಿರ್ತಕ್ಕಂಥ ಈ 4 ಒಂದು ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಪಿಷ್ಟದ ಪುಡಿ ಅಂತ ಹೇಳ್ತೀವಿ. ಪಿಷ್ಟದ ಪುಡಿಯನ್ನು ಹಾಲಿನ ಪುಡಿಯಲ್ಲಿ ಮಿಕ್ಸಪ್ ಮಾಡಿರ್ತಾರೆ. ಇದ್ರ ಜೊತೆಗೆ ಇದೊಂದೇ ಇಲ್ಲ, ಇದ್ರ ಜೊತೆ ಇನ್ನೊಂದು ಇರುತ್ತೆ. ಯಾವುದಪ್ಪ ಅಂದರೆ ಸಕ್ಕರೆಯ ಪುಡಿ. ಸೊ ಇದು ಕೂಡ ತಮಗೆ ಗೊತ್ತಾಗಲ್ಲ. ಹೌದಾ? ಸೊ ಅದಕ್ಕಾಗಿ ಅವರು ಏನು ಮಾಡ್ತಾರೆ, ಒಂದು ಸಕ್ಕರೆ ಪುಡಿಯನ್ನು ಕೂಡ ಅಲ್ಲಿ ಮಿಕ್ಸಪ್ ಮಾಡಿ, ಸಕ್ಕರೆ ಪೌಡ್ರ್, ಶುಗರ್ ಪೌಡ್ರ್ ಮಿಕ್ಸ್ ಮಾಡ್ತಾರೆ ಹಾಲಿನ ಪುಡಿಯಲ್ಲಿ, ತಮಗೆ ಗೊತ್ತಾಗಲ್ಲ ಅದು. ಸೊ ಮಿಕ್ಸ್ ಮಾಡಿದವ್ರಿಗೆ ಅದು ಗೊತ್ತಾಗುತ್ತೆ. ಸೊ ಹೀಗಾಗಿ ಹಾಲಿನ ಪುಡಿಯಲ್ಲಿ ಇರ್ತಕ್ಕಂತಹ ಒಂದು ಕಲಬೆರಕೆ ಪದಾರ್ಥ ಯಾವುದಪ್ಪ ಅಂದರೆ ಒಂದು ಸಕ್ಕರೆ ಪುಡಿ, ಇನ್ನೊಂದು ಪಿಷ್ಟದ ಪುಡಿ. ಹಾಗಾದರೆ ಹಳದಿ ಮರಳು ಯಾವ ಒಂದು ಪದಾರ್ಥದಲ್ಲಿ ಇರುತ್ತೆ ಅದು ಕೂಡ ಹೇಳ್ತೀನಿ. ಆಮೇಲೆ ಹುಣಸೆ ಬೀಜದ ಪುಡಿ ಯಾವ ಒಂದು ಪದಾರ್ಥದಲ್ಲಿ ಕಂಡು ಬರುತ್ತೆ ಅದನ್ನು ಕೂಡ ಹೇಳ್ತೀವಿ. ಇನ್ನು ಸಕ್ಕರೆ ಪಾಕ, ಇದು ಕೂಡ ಒಂದು ಏನಂತ ಕಲಬೆರಕೆ ಕೂಡ ಇರುತ್ತೆ. ಸೊ ಇದು ಎಲ್ಲೆಲ್ಲಿ ಇರುತ್ತೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಪಿಷ್ಟದ ಪುಡಿ ಮತ್ತು ಸಕ್ಕರೆ ಪುಡಿಯಲ್ಲಿ ಇರುತ್ತೆ, ಈ ಒಂದು ಹಾಲಿನ ಪುಡಿಯಲ್ಲಿ ಇರುತ್ತೆ. ಇದೇ ಥರ ಹಳದಿ ಮರಳು ಎಲ್ಲಿರುತ್ತಪ್ಪ ಅಂದರೆ ಅರಿಶಿಣ ಪುಡಿಯಲ್ಲಿ ಇರುತ್ತೆ. ಇದು ಅರಿಶಿಣ ಪುಡಿ ಇರುತ್ತಲ್ವ, ಟರ್ಮರಿಕ್ ಪೌಡರ್. ಸೊ ಆ ಟರ್ಮರಿಕ್ ಪೌಡರಲ್ಲಿ ಮಿಕ್ಸಪ್ ಮಾಡಿರೋದು ಯಾವುದು? ಹಳದಿ ಮರಳು ಅಂತ ಹೇಳ್ತೀವಿ. ಇದೇ ಥರ ಹುಣಸೆ ಬೀಜಿನ ಪುಡಿ ಕೂಡ ಮಿಕ್ಸಪ್ ಮಾಡಿರ್ತಾರೆ. ಎಲ್ಲಿ ಮಿಕ್ಸಪ್ ಮಾಡಿರ್ತಾರೆ? ಇದು
ಕಾಫಿ ಪುಡಿಯಲ್ಲಿ ಇದನ್ನು ಮಿಕ್ಸಪ್ ಮಾಡ್ತಾರೆ. ಕಾಫಿ ಪುಡಿ ಇರುತ್ತಲ್ಲ, ಸೊ ತಾವು ಡೈಲಿ ಕಾಫಿ ಕುಡಿತೀರಾ, ಹೌದಾ? ಆ ಕಾಫಿ ಪೌಡರ್ನಲ್ಲಿ ಹುಣಸೆ ಬೀಜದ ಒಂದು ಪುಡಿಯನ್ನು ಅಲ್ಲಿ ಮಿಕ್ಸಪ್ ಮಾಡಿರ್ತಾರೆ. ಸೊ ಮಿಕ್ಸಪ್ ಮಾಡಿದ್ರೆ ಅದರ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ, ಬಟ್ ಕ್ವಾಲಿಟಿ ಎಲ್ಲ ಪೂರ್ತಿಯಾಗಿ ಕಮ್ಮಿ ಆಗುತ್ತೆ, ಹೌದಾ? ಸೊ ಹುಣಸೆ ಬೀಜದ ಪುಡಿಯಲ್ಲಿ ಇರುತ್ತಪ್ಪ ಅಂದರೆ ಕಾಫಿಯ ಪುಡಿಯಲ್ಲಿ ಇರುತ್ತೆ, ಮತ್ತು ಚಹಾದ ಪುಡಿಯಲ್ಲಿ ಕೂಡ ಅದನ್ನು ಮಿಕ್ಸಪ್ ಮಾಡ್ತಾರೆ, ಹೌದಾ? ಅದು ಕೂಡ ಟೇಸ್ಟ್ ಇರುತ್ತೆ. ಸೊ ತಮ್ಗೆ ಗೊತ್ತಾಗಲ್ಲ. ಕೆಲವೊಬ್ಬರು ಯಾರು ಅದನ್ನು ಡೈಲಿ ಯೂಸ್ ಮಾಡ್ತಾರೋ ಅಥವಾ ಹುಣಸೆ ಬೀಜದ ಪುಡಿದೊಂದು ಯಾರು ಟೇಸ್ಟ್ ನೋಡಿರ್ತಾರೋ ಅವರಿಗೆ ಅದರ ಒಂದು ಅನುಭವ ಇರುತ್ತೆ. ಯಾರು ಅದರ ಒಂದು ರುಚಿಯನ್ನು ನೋಡಿರಲ್ಲ ಅವರಿಗೆ ಅದ್ರ ಬಗ್ಗೆ ಅದು ಗೊತ್ತಾಗಲ್ಲ. ಇನ್ನು ಸಕ್ಕರೆ ಪಾಕ ಎಲ್ಲಿರುತ್ತಪ್ಪ ಅಂದರೆ ಜೇನುತುಪ್ಪಿನಲ್ಲಿ ಇರುತ್ತೆ. ಜೇನುತುಪ್ಪು ಡೂಪ್ಲಿಕೇಟ್ ಜೇನುತುಪ್ಪು ಇರುತ್ತಲ್ವ, ಒರಿಜಿನಲ್ ಜೇನುತುಪ್ಪೇ ಬೇರೆ ಇರುತ್ತೆ, ಹೌದಾ? ಆಮೇಲೆ ಸಕ್ಕರೆ ಪಾಕನಿಂದ ತಯಾರು ಮಾಡಿರ್ತಕ್ಕಂಥ ಈ ಜೇನುತುಪ್ಪೆ ಬೇರೆ ಇರುತ್ತೆ. ಸೊ ಡೈಲಿ ಒರಿಜಿನಲ್ ಜೇನುತುಪ್ಪನ ಯಾರು ತಿಂದಿರ್ತೀರೋ ಮತ್ತು ಡೂಪ್ಲಿಕೇಟ್ ಜೇನುತುಪ್ಪನ ಯಾರು ತಿಂದಿರ್ತೀರೋ ಸೊ ಅವ್ರಿಗೆ ಕೂಡ ಅಲ್ಲಿ ಗೊತ್ತಾಗುತ್ತೆ, ಅದರ ಒಂದು ಎಕ್ಸ್ಪೀರಿಯನ್ಸ್ ಅವರಿಗೆ ಅದು ಗೊತ್ತಾಗುತ್ತೆ, ಡೂಪ್ಲಿಕೇಟು ಅಥವಾ ಒರಿಜಿನಲ್ ಅಂತ. ಸೊ ಈ ಥರ ಒಂದು ಪದಾರ್ಥಗಳಲ್ಲಿ ಕಲಬೇರಿಕೆಯನ್ನು ಅವರು ಆ್ಯಡ್ ಮಾಡಿರ್ತಾರೆ. ಹಾಲಿನ ಪುಡಿಯಲ್ಲಿ ಯಾವುದಿರುತ್ತೆ? ಪಿಸ್ತಾದ ಪುಡಿ. ಅರಿಶಿಣ ಪುಡಿಯಲ್ಲಿ ಯಾವುದಿರುತ್ತೆ? ಹಳದಿ ಮರಳಿರುತ್ತೆ. ಕಾಫಿ ಪುಡಿಯಲ್ಲಿ ಏನಿರುತ್ತೆ? ಹುಣಸೆ ಬೀಜದ ಪುಡಿ ಇರುತ್ತೆ. ಜೇನುತುಪ್ಪಿನಲ್ಲಿ ಏನಿರುತ್ತೆ? ಸಕ್ಕರೆ ಪಾಕ ಅಂತಕ್ಕಂಥ ಒಂದು ಕಲಬೇರಿಕೆಯಲ್ಲಿ ಮಾಡ್ತಾ ಇರ್ತಾರೆ. ಕ್ವಶನ್ ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಸೆಕೆಂಡ್ ಕ್ವಶನ್. ಓಕೆ, ಎರಡನೇ ಪ್ರಶ್ನೆ ನೋಡಿ ನಮ್ಗೆ ಏನು ಹೇಳುತ್ತೆ, ಅಡುಗೆ ಎಣ್ಣೆಯ ಕಲಬೆರಕೆ ಪತ್ತೆ ಹಚ್ಚಲು ಬಳಸುವ ರಸಾಯನ. ನೋಡಿ, ಅಡುಗೆ ಎಣ್ಣೆ ಅಂದರೆ ನಾವೇನು ಡೈಲಿ ಅಡುಗೆ ಮಾಡೋಕ್ಕೆ ಯೂಸ್ ಮಾಡ್ತಿರಲ್ಲ ಲೇಡೀಸು, ಸೊ ಆ ಅಡುಗೆ ಎಣ್ಣೆಯಲ್ಲಿ ಕಲಬೆರಕೆ ಪ್ರೆಸೆಂಟ್ ಇರುತ್ತೆ, ಅದನ್ನು ಪತ್ತೆ ಹಚ್ಚಲು ಬಳಸ್ತಕ್ಕಂಥ ರಸಾಯನ ಯಾವುದು ಅಂತ ಒಂದು ಪ್ರಶ್ನೆಯಲ್ಲಿ ಕೇಳಿದ್ದಾರೆ, ಹೌದಾ? ಸೊ ಆಪ್ಷನ್ ನೋಡಿ, ನೈಟ್ರಿಕ್ ಆಮ್ಲ ಇದೆ, ಹೈಡ್ರೋಕ್ಲೋರಿಕ್ ಆಮ್ಲ ಇದೆ. ಅಂದರೆ ನೈಟ್ರಿಕ್ ಆಮ್ಲ ಅಂದರೆ ಏನು? HNO3 ಅಂತ ಹೇಳ್ತೀವಿ ಅದಕ್ಕೆ. HNO3 ಅಂದರೆ ನೈಟ್ರಿಕ್ ಆಸಿಡ್ ಅಥವಾ ನೈಟ್ರಿಕ್ ಆಮ್ಲ ಅಂತ ಕರಿತೀವಿ. ಹೈಡ್ರೋಕ್ಲೋರಿಕ್ ಆಮ್ಲ ಅಂದರೆ HCl ಅಥವಾ ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಕರಿತೀವಿ. ಅಯಸ್ಕಾಂತ ಅಂದ್ರೆ ಏನು? ಮ್ಯಾಗ್ನೆಟ್ ಅಂತ ಹೇಳ್ತೀವಿ, ಹೌದಾ? ಆಮೇಲೆ ಆಪ್ಷನ್ ಡಿ ಏನಿದೆ? ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಈ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ನೈಟ್ರಿಕ್ ಆಮ್ಲ ಅಂತ ಹೇಳ್ತೀವಿ. ಈ ನೈಟ್ರಿಕ್ ಆಮ್ಲವನ್ನು ಏನು ಮಾಡ್ತಾರೆ? ಅಡುಗೆ ಎಣ್ಣೆಯಲ್ಲಿ ಕಲಬೆರಕೆ ಪ್ರೆಸೆಂಟ್ ಇದೆಯಾ ಅಥವಾ ಅಬ್ಸೆಂಟ್ ಇದೆಯಾ ಅನ್ನೋದನ್ನು ಪತ್ತೆ ಹಚ್ಚೋ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ. ಅದು ಹೇಗೆ ಯೂಸ್ ಮಾಡ್ತಾರೆ ಅಂದರೆ, ಎಣ್ಣೆ ತೊಗೋತಾರೆ, ಹೌದಾ? ಎಣ್ಣೆ ತೊಗೋಬೇಕು. ಆ ಎಣ್ಣೆ ಜೊತೆ ಏನು ಮಾಡ್ತಾರೆ? ಪ್ಲಸ್ HNO3 ಆ್ಯಡ್ ಮಾಡಬೇಕು. ಜಸ್ಟ್ ಅದರಲ್ಲಿ ಆ್ಯಡ್ ಮಾಡಿದಾಗ ಅಲ್ಲಿ ಏನಾಗುತ್ತಪ್ಪ ಅಂದರೆ ಒಂದು ಕೆಂಪು ಮಿಶ್ರಿತ ಕಂದು ಬಣ್ಣದ ಒಂದು ಲೇಯರ್ ತಯಾರಾಗುತ್ತೆ. ಅಲ್ಲಿ ಕೆಂಪು ಮಿಶ್ರಿತ ಕಂದು ಬಣ್ಣದ ಒಂದು ಲೇಯರ್ ತಯಾರಾಗುತ್ತೆ. ಅಲ್ಲಿ ಕಂದು ಬಣ್ಣದ ಒಂದು ರಿಂಗ್ ಲೇಯರಲ್ಲಿ ಕ್ರಿಯೇಟ್ ಆಗುತ್ತೆ. ಸಪೋಸ್ ನೀವು ಏನಾದರೂ ಟೆಸ್ಟ್ ಟ್ಯೂಬ್ನಲ್ಲಿ ತೊಗೊಂಡ್ರೆ ಈ ಒಂದು ಕ್ವಾಂಟಿಟಿನ, ಅಂದರೆ ಆಯಿಲ್ ಮತ್ತು HNO3 ಎರಡನ್ನ ಒಂದು ಟೆಸ್ಟ್ ಟ್ಯೂಬ್ನಲ್ಲಿ ತೊಗೋಬೇಕು. ತೊಗೊಂಡಾಗ ಅಲ್ಲಿ ಕೆಂಪು ಮಿಶ್ರಿತ ಕಂದು ಬಣ್ಣದ ಒಂದು ರಿಂಗ್ ಲೇಯರ್ ತಯಾರಾಗುತ್ತೆ. ಈ ರಿಂಗ್ ಏನಾದರೂ ತಯಾರಾದರೆ ಅಲ್ಲಿ ಕನ್ಫರ್ಮ್ ಆಗುತ್ತೆ ಅಡುಗೆ ಎಣ್ಣೆಯಲ್ಲಿ ಸ್ವಲ್ಪ ಕಲಬೆರಕೆ ಏನಾದರೂ ಅಲ್ಲಿ ಮಿಕ್ಸಪ್ ಮಾಡಿರ್ತಾರೆ, ಹೌದಾ? ಸೊ ಇದೇ ಥರ ಹೈಡ್ರೋಕ್ಲೋರಿಕ್ ಆಮ್ಲ. ಸೊ ಇದನ್ನು ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದರೆ ಒಂದು ಅರಿಶಿಣ ಪುಡಿಯ ಒಂದು ಕಲಬೆರಕೆಯನ್ನು ಪತ್ತೆ ಹಚ್ಚೋ ಸಲ ಇದನ್ನು ಯೂಸ್ ಮಾಡ್ತಾರೆ. ಅದನ್ನು HCl ಕೊಟ್ಟಿರೋ ನೋಡಿ, HCl ಸೆಕೆಂಡ್ ಆಪ್ಷನ್ ಇದಲ್ವಾ, ಹೈಡ್ರೋಕ್ಲೋರಿಕ್ ಆಮ್ಲ. ಸೊ ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ? ಅರಿಶಿಣ ಪುಡಿಯ ಒಂದು ಕಲಬೆರಕೆಯನ್ನು ಕಂಡು ಹಿಡಿಯೋ ಸಲುವಾಗಿ. ಅರಿಶಿಣ ಪುಡಿಯ ಕಲಬೆರಕೆಯನ್ನು ಕಂಡು ಹಿಡಿಯುವ ಸಲುವಾಗಿ ಏನು ಯೂಸ್ ಮಾಡ್ತಾರೆ? HCl ಯೂಸ್ ಮಾಡ್ತಾರೆ. ಕೊಟ್ಟಿರ್ತಕ್ಕಂಥ ಅರಿಶಿಣ ಪುಡಿ ಶಾಂಪಲ್ ಟೆಸ್ಟ್ ಟ್ಯೂಬ್ನ ತೊಳೋದು, ಆಮೇಲೆ HCl ಹಾಕೋದು. ಸೊ ಹಾಕಿದ್ರೆ ಏನಾಗುತ್ತೆ? ಅಲ್ಲಿ ಒಂದು ದ್ರಾವಣದ ಬಣ್ಣ ಒಂದು ನೇರಳೆ ಕಲರ್ನಲ್ಲಿ ಕನ್ವರ್ಟ್ ಆಗುತ್ತೆ. ಎರಡು ಕಂಪೌಂಡ್ಸ್ಗಳನ್ನು ತೊಗೊಳ್ಳೋ ಟೆಸ್ಟ್ ಟ್ಯೂಬ್ನಲ್ಲಿ. ಸೊ ಅದ್ರ ಕಲರ್ ಹೆಂಗಾಗುತ್ತಪ್ಪ ಅಂದರೆ ನೇರಳೆ ಆದಂಥ ಒಂದು ಕಲರ್ನಲ್ಲಿ, ನೇರಳೆ ಬಣ್ಣದ ಒಂದು ಅಲ್ಲಿ ಕಲರಲ್ಲಿ ತಯಾರಾಗ್ತಾ ಇರುತ್ತೆ ಅದರಲ್ಲಿ ಟೆಸ್ಟ್ ಟ್ಯೂಬ್ನಲ್ಲಿ. ಸೊ ಏನಾದರೂ ನೇರಳೆ ಬಣ್ಣದ ಒಂದು ಲೇಯರ್ ತಯಾರಾದರೆ ಕನ್ಫರ್ಮ್ ಮಾಡಬೇಕು ಕೊಟ್ಟಿರ್ತಕ್ಕಂಥ ಅರಿಶಿಣ ಪುಡಿಯಲ್ಲಿ ಸ್ವಲ್ಪ ಕಲಬೆರಕೆ ಮಿಕ್ಸಪ್ ಆಗಿದೆ. ಅರಿಶಿಣ ಪುಡಿನಲ್ಲಿ ಏನಿರುತ್ತೆ? ಹಳದಿ ಮರಳಲ್ಲಿ ಪ್ರೆಸೆಂಟ್ ಇರುತ್ತೆ. ಜಸ್ಟ್ ಹೇಳಿದೆ ಅಲ್ಲಿ ಫಸ್ಟ್ ಕ್ವಶನಲ್ಲಿ, ಹಳದಿ ಮರಳಿಯಲ್ಲಿರುತ್ತೆ ಅರಿಶಿಣ ಪುಡಿ. ಅಂದರೆ ಅರಿಶಿಣ ಪುಡಿಯಲ್ಲಿ ಇರ್ತಕ್ಕಂತಹ ಒಂದು ಕಲಬೆರಕೆ ಪದಾರ್ಥ ಯಾವುದು? ಹಳದಿ ಮರಳು. ಓಕೆ, ಏನು ಈ ಅಯಸ್ಕಾಂತನ ತೊಗೊಂಡ್ರೆ, ಅಯಸ್ಕಾಂತ ಅಂದರೆ ಮ್ಯಾಗ್ನೆಟ್ ಇದೆಯಲ್ಲ, ಸೊ ಮ್ಯಾಗ್ನೆಟ್ ಎಲ್ಲಿ ಯೂಸ್ ಮಾಡ್ತಾರೆ? ಜಸ್ಟ್ ಥಿಂಕ್ ಮಾಡಿ, ಮ್ಯಾಗ್ನೆಟ್ ಎಲ್ಲಿ ಯೂಸ್ ಮಾಡ್ತಾರೆ? ಜಸ್ಟ್ ಥಿಂಕ್ ಮಾಡಿ ಫ್ರೆಂಡ್ಸ್. ಅರ್ಥ ಆಗಲ್ವಾ? ಚಹಾ ಪೌಡರ್, ಟೀ ಪೌಡರ್, ಚಹಾ ಪುಡಿಯಲ್ಲಿ ಏನಾದರೂ ಕಲಬೆರಕೆ ಇದ್ದರೆ ಅವಾಗ ಏನು ಮಾಡ್ತಾರೆ? ಮ್ಯಾಗ್ನೆಟ್ ತೊಗೋಬೇಕು, ಒಂದು ಪೇಪರ್ ಮೇಲೆ ಕೊಟ್ಟಿರ್ತಕ್ಕಂಥ ಚಹಾ ಪೌಡರ್ ತೊಗೊಳ್ಳೋದು,
ಅದ್ರ ಮೇಲೆ ಮ್ಯಾಗ್ನೆಟ್ ಜಸ್ಟ್ ಹಿಂಗೆಲ್ಲ ಕಡೆ ಸ್ಪ್ರೆಡ್ ಮಾಡೋದು ಏನಾಗುತ್ತೆ, ಅದರಲ್ಲಿ ಏನಾದರೂ ಚಹಾ ಪೌಡರ್ನಲ್ಲಿ ಏನಾದರೂ ಜಸ್ಟ್ ನಿಮ್ಗೆ ಹೇಳಿದೆ, ಚಹಾ ಪೌಡರ್ನಲ್ಲಿ ಜಾಸ್ತಿ ಇರೋದು ಯಾವ ಕಲಬೆರಕೆ ಮಾಡಿರ್ತಾರೆ, ಕಬ್ಬಿಣದ ಒಂದು ಚೂರುಗಳನ್ನು ಅಲ್ಲಿ ಮಿಕ್ಸ್ ಮಾಡಿರ್ತಾರೆ, ಹೌದಲ್ವಾ? ಕಬ್ಬಿಣದ ಚೂರುಗಳನ್ನು ಅಲ್ಲಿ ಮಿಕ್ಸಪ್ ಮಾಡಿರ್ತಾರೆ. ಸೊ ಕಬ್ಬಿಣದ ಚೂರು ಏನು ಮಾಡುತ್ತೆ, ಮ್ಯಾಗ್ನೆಟ್ಗೆ ಅಟ್ರಾಕ್ಷನ್ ಆಗಿ ಅವು ತಮ್ಮ ಜೊತೆಗೆ ಹತ್ಕೊಂಡು ಕುಂತಿರ್ತವೆ. ಸೊ ಹೀಗಾಗಿ ಚಹಾ ಪೌಡರ್ ಏನಾದರೂ, ಟೀ ಪೌಡರ್ ಏನಾದರೂ ನಮಗೆ ಅಬ್ಸರ್ವೇಷನ್ ಮಾಡಬೇಕಾದ್ರೆ ಜಸ್ಟ್ ಮ್ಯಾಗ್ನೆಟ್ ತೊಳೆದ ಮೇಲೆ ಅಬ್ಸರ್ವೇಷನ್ ನಾವು ಮಾಡಬೇಕು. ಓಕೆ, ಸೊ ಮತ್ತೆ ಕ್ವಶನ್ ರಿಪೀಟ್ ಆಗಿ ಹೇಳ್ತೀನಿ ಕೇಳಿ. ಕ್ವಶನ್ ಏನಿದೆ ಇಲ್ಲಿ, ಅಡುಗೆ ಎಣ್ಣೆಯ ಕಲಬೆರಕೆ ಪತ್ತೆ ಹಚ್ಚಲು ಬಳಸುವ ರಸಾಯನ ಯಾವುದಪ್ಪ ಅಂದರೆ ಯಾವುದು? ನೈಟ್ರಿಕ್ ಆಮ್ಲ. ನೈಟ್ರಿಕ್ ಆಮ್ಲ ಅಂದರೆ HNO3+ ಈ ಒಂದು ಆಯಿಲ್ ತೊಳೆದಲ್ಲಿ ಏನಾಗುತ್ತಪ್ಪ ಅಂದರೆ ಒಂದು ಕೆಂಪು ಮಿಶ್ರಿತ ಕಂದು ಬಣ್ಣದ ರಿಂಗ್ ಲೇಯರ್ ತಯಾರಾಗುತ್ತೆ. ಆ ರಿಂಗ್ ಲೇಯರ್ ಮುಖಾಂತರ ಏನಾಗುತ್ತೆ, ನಮಗೆ ಕನ್ಫರ್ಮ್ ಆಗುತ್ತೆ ಕೊಟ್ಟಿರ್ತಕ್ಕಂಥ ಎಣ್ಣೆಯಲ್ಲಿ ಏನಿದೆ ಒಂದು ಕಲಬೆರಕೆ ಪದಾರ್ಥದಲ್ಲಿ ಎಡಿಷನ್ ಮಾಡಿದ್ರೆ ಅಂತ ನಮಗೆ ಗೊತ್ತಾಗುತ್ತೆ. ಅದೇ ಥರ HCl ಯೂಸ್ ಮಾಡ್ತಾರೆ, ಅರಿಶಿನ ಪುಡಿಯ ಒಂದು ಕಲಬೆರಕೆಯನ್ನು ಕಂಡುಹಿಡಿಸಲು ಯೂಸ್ ಮಾಡ್ತಾರೆ. ಮ್ಯಾಗ್ನೆಟ್ನ ಎಲ್ಲಿ ಯೂಸ್ ಮಾಡ್ತಾರೆ? ಮೂರನೇ ಆಪ್ಷನು, ಚಹಾ ಪುಡಿಯ ಒಂದು ಕಲಬೆರಕೆಯನ್ನು ಕಂಡುಹಿಡಿಯೋ ಸಲುವಾಗಿ ಮ್ಯಾಗ್ನೆಟ್ನ ಯೂಸ್ ಮಾಡ್ತಾರೆ. ಓಕೆ, ಕ್ವಶನ್ ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಮೂರನೇ ಕ್ವಶನು. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಥರ್ಡ್ ಕ್ವಶನ್ ನೋಡಿ ನಮ್ಗೆ ಏನು ಹೇಳುತ್ತೆ. ಥರ್ಡ್ ಕ್ವಶನ್ ಇದು ಕೂಡ ಒಂದು ಕಲಬೆರಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಇದೆ ಇಲ್ಲಿ. ಕಲಬೆರಕೆಯನ್ನು ಪ್ರಶ್ನೆ ನೋಡಿ, ಕಲಬೆರಕೆಯನ್ನು ತಡೆಗಟ್ಟಲು ಕಾನೂನು ಜಾರಿಗೆ ತಂದ ವರ್ಷ. ನೋಡಿ, ಕಲಬೆರಕೆಯನ್ನು ಸಿಕ್ಕಾಪಟ್ಟೆ ಕಲಬೆರಕೆ ಮಾಡ್ತಾರೆ, ಮಿಕ್ಸಪ್ ಮಾಡ್ತಾರೆ, ಅಡಲ್ಟ್ರೇಷನ್ ಆ್ಯಡ್ ಮಾಡ್ತಾರೆ. ಸೊ ಅದರಿಂದ ನಮ್ಮ ಮನುಷ್ಯ ಜೀವಿಗೆ ಏನಾಗುತ್ತೆ, ಸಿಕ್ಕಾಪಟ್ಟೆ ಹಾನಿ ಆಗ್ತಾ ಇರ್ತೇವೆ. ಸೊ ಇದರ ಒಂದು ಕಲಬೆರಕೆನ ಏನು ಮಾಡ್ತಾರೆ, ಒಂದು ಸ್ಟಾಪ್ ಮಾಡೋ ಸಲುವಾಗಿ ಕೆಲವೊಂದು ಕಾನೂನುಗಳನ್ನು ಜಾರಿಗೆ ಮಾಡ್ತಾರೆ. ಆ ಕಾನೂನುಗಳನ್ನು ಜಾರಿಗೆ ಮಾಡಿರ್ತಕ್ಕಂಥ ವರ್ಷ ಯಾವುದು ಅಂತ ಅಲ್ಲಿ ಕೇಳಿದ್ದಾರೆ. ಆಯ್ಕೆ ನೋಡಿ, 1954, 1964, 1974, 1984. ಈ ಕೊಟ್ಟಿರ್ತಕ್ಕಂಥ ಎಲ್ಲ ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ 1954 ಅಂತ ಹೇಳ್ತೀವಿ. 1954ರಲ್ಲಿ ಕಲಬೆರಕೆಯನ್ನು ತಡೆಗಟ್ಟಲು ಒಂದು ಕಾನೂನನ್ನು ಜಾರಿಗೆ ತರ್ತಾರೆ. ಸೊ ಈ ಒಂದು ಕಾನೂನಲ್ಲಿ ಅವರು ಸಿಕ್ಕಾಪಟ್ಟೆ ಒಂದು ನಿಯಮಗಳಲ್ಲಿ ಕೊಟ್ಟಿರ್ತಾರೆ. ಸೊ ಆ ನಿಯಮ ಏನಂತ ಅದನ್ನು ಸಿಂಪಲಾಗಿ ಹೇಳ್ತೀನಿ. ಆಹಾರ ಕಲಬೆರಕೆಯನ್ನು ತಡೆಗಟ್ಟುವುದು ಅಂದರೆ ಆಹಾರದ ಒಂದು ಗುಣಮಟ್ಟವನ್ನು ನಿರ್ಧಾರ ಮಾಡುವುದು ಮತ್ತು ಒಂದು ಮಾರುಕಟ್ಟೆ ಒಂದು ಕಟ್ಟುನಿಟ್ಟಿನ ಆರೋಗ್ಯ ಸೂತ್ರನೆಲ್ಲ ಪಾಲನೆ ಮಾಡಬೇಕಾಗುತ್ತೆ. ಆಮೇಲೆ ಯಾವುದೇ ಒಂದು ಪದಾರ್ಥಗಳನ್ನು ತಾವೇನೋ ಪ್ರೊಡಕ್ಷನ್ ಮಾಡಿದ್ರೆ ಅದರ ಮೇಲೆ ಒಂದು ತಯಾರಿಸಿದ ದಿನಾಂಕ ಇರಬೇಕು, ಅದು ಎಕ್ಸ್ಪೈರಿ ಎಂದಾಗುತ್ತೆ ಅದು ಇರಬೇಕು, ಅದರ ಒಂದು ಬ್ಯಾಚ್ ಸಂಖ್ಯೆ ಕೂಡ ಇರಬೇಕು. ಆಮೇಲೆ ಆಹಾರಗಳಲ್ಲಿ ಬಳಸಲಾದ ಪದಾರ್ಥಗಳ ಪಟ್ಟಿ ಕೂಡ ಅಲ್ಲಿ ಇರಬೇಕು. ಆಮೇಲೆ ಅದನ್ನು ಉಪಯೋಗಿಸಿದ ವಿಧಾನ ಯಾವ ಥರ ಇರಬೇಕು, ಅದರ ತೂಕ ಎಷ್ಟು ಇರಬೇಕು. ಸೊ ಇಂಥದ್ದೆಲ್ಲ ನಿಯಮಗಳನ್ನು ಏನು ಮಾಡ್ತಾರೆ, 1954ರಲ್ಲಿ ಒಂದು ನಿಯಮಗಳನ್ನು ಅವರು ಮಾಡಿರ್ತಾರೆ. ಸೊ ಈ ನಿಯಮ ಪ್ರತಿಯೊಂದು ಯಾವುದೇ ಒಂದು ಫ್ಯಾಕ್ಟ್ರಿನಲ್ಲಿ ಒಂದು ಫುಡ್ ಪ್ರಾಡಕ್ಟ್ ತಯಾರಾದರೆ ಆ ಫುಡ್ ಪ್ರಾಡಕ್ಟ್ದ ಒಂದು ಪ್ಯಾಕೆಟ್ಗಳ ಮೇಲೆ ಪ್ರತಿಯೊಂದನ್ನೆಲ್ಲ ರೈಟ್ ಮಾಡಿರ್ತಾರೆ. ಸೊ ತಾವು ಕೂಡ ಅದನ್ನು ಸ್ವಲ್ಪ ಲಕ್ಷ ಕೊಟ್ಟು ನೋಡಲೇಬೇಕು ಸ್ನೇಹಿತರೆ, ಹೌದಾ? ಸೊ ಇದೆಷ್ಟು ಕಲಬೆರಕೆಯನ್ನು ತಡೆಗಟ್ಟಲು ಒಂದು ಕಾನೂನನ್ನು ಜಾರಿಗೆ ತಂದಿರತಕ್ಕಂಥ ವರ್ಷ ಅಂತ ಹೇಳ್ತೀವಿ. 1954ರಲ್ಲಿ ಆ ಒಂದು ಕಾನೂನು ಜಾರಿಗೆ ಬಂದಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಏನು ಹೇಳುತ್ತೆ. 4ನೇ ಕ್ವಶನು, ಆಹಾರದ ಗುಣಮಟ್ಟವನ್ನು ಒಂದು ನಿಯಂತ್ರಿಸುವ ಸಂಸ್ಥೆ ಯಾವುದು? ಏನು ಟೋಟಲಾಗಿ ಇರುತ್ತಲ್ವ, ಇಂಡಿಯಾದಲ್ಲಿ ಇರಲಿ ಅಥವಾ ಯಾವುದೇ ಇಡೀ ಜಗತ್ತಿನಲ್ಲಿ ಇರಲಿ. ಸೊ ನಮ್ಮ ಇಂಡಿಯನ್ಗೆ ಜಸ್ಟ್ ಕನ್ಸಿಡರ್ ಮಾಡಿ, ಭಾರತ ದೇಶಕ್ಕೆ ಕನ್ಸಿಡರ್ ಮಾಡಿ, ಈ ಒಂದು ಆಹಾರದ ಒಂದು ಗುಣಮಟ್ಟವನ್ನು ನಿಯಂತ್ರಿಸುವ ಸಂಸ್ಥೆ ಯಾವುದು ಅಂತ ಕೇಳ್ತಾರೆ. ನಿಯಂತ್ರಿಸುವ ಸಂಸ್ಥೆ ಯಾವುದು? ನೋಡಿ ಆಪ್ಷನ್ಗಳನ್ನು ನೋಡಿ ಏನು ಕೊಟ್ಟಿದ್ರೆ. ISI ಇದೆ ಫಸ್ಟ್ ಒನ್. ISI ಅಂದರೆ ಏನು? ಇಂಡಿಯನ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತೀವಿ. ಏನು ISI ಅಂದರೆ? ಇಂಡಿಯನ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಟ್ ಅಂದ್ರೆ ISI. ಸ್ಕ್ರೀನು ಡಿಮ್ ಕಾಣಿಸ್ತಿದೆಯಾ? ಓಕೆ, ಈ ಕ್ಲಿಯರಿಟಿ ಇದೆಯಾ? ಓಕೆ, ಸೆಕೆಂಡ್ ಆಪ್ಷನ್ ನೋಡಿ ಏನು ಕೊಟ್ಟಿದ್ರೆ ಇಲ್ಲಿ, AGMARK. AGMARK ಅಂದ್ರೆ ಏನು? ಡೈರೆಕ್ಟರೇಟ್ ಆಫ್ ದ ಮಾರ್ಕೆಟಿಂಗ್ ಆ್ಯಂಡ್ ಇನ್ಸ್ಪೆಕ್ಷನ್ ಅಂತ ಬರುತ್ತೆ ಸೆಕೆಂಡು. ಆ್ಯಂಡ್ ಥರ್ಡ್ ಏನು ಬರುತ್ತೆ ನೋಡಿ, FPO. FPO ಅಂದ್ರೆ ಏನು? ಫುಡ್ ಪ್ರೊಸೆಸಿಂಗ್ ಆರ್ಗನೈಸೇಷನ್ ಅಂತ ಇದೆ. 4ನೇದು ಮೇಲಿನ ಎಲ್ಲ ಅಂತ ಇದೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಮೇಲಿನ ಎಲ್ಲ ಅಂತಾನೆ ಹೇಳ್ತೀವಿ ನಾವು. ಯಾವುದು ಸರಿಯಾದ ಆನ್ಸರ್?
ಮೇಲಿನ ಎಲ್ಲ ಅಂತ ಹೇಳ್ತೀವಿ. ಯಾಕಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಟ್ ಇದು ಕೂಡ ಒಂದು ಆಹಾರ ಗುಣಮಟ್ಟ ನಿಯಂತ್ರಿಸತಕ್ಕಂಥ ಒಂದು ಸಂಸ್ಥೆಯಾಗಿದೆ. ಸೆಕೆಂಡು AGMAR, ಸೊ ಇದು ಕೂಡ ಏನಾಗಿದೆ, ಒಂದು ಆಹಾರ ಗುಣಮಟ್ಟವನ್ನು ನಿಯಂತ್ರಿಸುವ ಸಂಸ್ಥೆಯಾಗಿದೆ. FPO ಕೂಡ ಆಗಿದೆ. ಆಮೇಲೆ 4ನೇ ಆಪ್ಷನು ಮೇಲಿನ ಎಲ್ಲ ಅಂತ ಹೇಳ್ತೀವಿ. ಇದ್ರ ಬಿಟ್ಟರೆ ಇನ್ನೊಂದೆರಡು ಬರುತ್ತೆ. ಇನ್ನೊಂದೆರಡು ತಮಗೆ ಗೊತ್ತಿರದೇ ಇರ್ಬೋದು ಅಥವಾ ಗೊತ್ತಿಲ್ಲದೆ ಇರ್ಬೋದು. BIS ಅಂತ ಬರುತ್ತೆ. ಸೆಕೆಂಡ್ ಇನ್ನೊಂದಿದೆ BIS, BIS ಅಂದ್ರೇನು, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ. ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್. ಸೊ ಇದು ಕೂಡ ಏನು ಮಾಡುತ್ತೆ, ತನ್ನಲ್ಲಿ ಇರ್ತಕ್ಕಂಥ ಪ್ರಾಡಕ್ಟ್ ಅಂದರೆ ಯಾವ್ದು ಬರುತ್ತೆ, ಇಲ್ಲಿ ಆಭರಣಗಳ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಶುದ್ಧತೆ ಬರುತ್ತೆ. ಇಲ್ಲಿ ಚಿನ್ನ ಮತ್ತು ಬೆಳ್ಳಿ ಆಭರಣ ಇರುತ್ತಲ್ವಾ, ಸೊ ಅದರಲ್ಲಿ 22 ಕ್ಯಾರೆಟು 24 ಕ್ಯಾರೆಟು ತೊಗೊಂಡ್ರೆ ಗೋಲ್ಡ್ಗೆ ಬರುತ್ತೆ. ಅದು ಶುದ್ಧ ಅಥವಾ ಅಶುದ್ಧತೆಯನ್ನು ಪರಿಶೀಲನೆ ಮಾಡ್ತಕ್ಕಂಥ ಒಂದು ಸ್ಟ್ಯಾಂಡರ್ಡ್ ಯೂನಿಟ್ ಅಂತ ಹೇಳ್ತೀವಿ. ಅದಕ್ಕೆ BIS ಅಂತ ಹೇಳ್ತೀವಿ. ಇದಕ್ಕೆ ಸಂಬಂಧಪಟ್ಟಿದ್ದು ಚಿನ್ನ ಮತ್ತು ಬೆಳ್ಳಿ ಒಂದು ಆಭರಣದ ಶುದ್ಧತೆಯನ್ನು ಪರಿಶೀಲನೆ ನಿಯಂತ್ರಣೆ ಮಾಡ್ತಕ್ಕಂಥ ಸಂಸ್ಥೆ ಅಂತ ಹೇಳ್ತೀವಿ. ಇನ್ನೊಂದು ಬರುತ್ತೆ ಯಾವುದಪ್ಪ ಅಂದರೆ ಇಕೋಮಾರ್ಕ್ ಅಂತ ಬರುತ್ತೆ. ಇನ್ನೊಂದು ಇಕೋಮಾರ್ಕ್, ECOMARK, ಇಕೋಮಾರ್ಕ್. ಸೊ ಇದು ಕೂಡ ಏನು ಮಾಡುತ್ತೆ, ಜೀವ ಸಂಸ್ಥೆಗೆ ಒಂದು ಕಡಿಮೆ ಪರಿಣಾಮ ಬೀರ್ತಕ್ಕಂಥ ವಸ್ತುಗಳ ಒಂದು ಪರಿಶೀಲನೆ ಮಾಡುವ ಒಂದು ಸಂಸ್ಥೆ ಅಂತ ಹೇಳ್ತೀವಿ. ಇಕೋಮಾರ್ಕ್, ಇಕೋ ಒಂದು ಕೂಡಲೇ ಗೊತ್ತಾಗುತ್ತೆ ನಮಗೆಲ್ಲ, ಅಂದರೆ ಜೀವ ಸಂಸ್ಥೆಗೆ ಒಂದು ಕಡಿಮೆ ಪರಿಣಾಮ ಬೀರ್ತಕ್ಕಂಥ ವಸ್ತುಗಳ ಒಂದು ಉತ್ಪಾದನೆ ಒಂದು ಪರಿಶೀಲನೆ ಮಾಡ್ತಕ್ಕಂಥ ಒಂದು ಸಂಸ್ಥೆ ಅಂತ ಹೇಳ್ತೀವಿ. ಇದ್ರ ಬಿಟ್ಟರೆ ಲಾಸ್ಟ್ ಒಂದು ಬರುತ್ತೆ ಸಿಲ್ಕ್ ಹೆಸರಲ್ಲೇ ಬರುತ್ತೆ, ಸಿಲ್ಕ್ ಮಾರ್ಕ್ ಅಂತ ಬರುತ್ತೆ. ಸಿಲ್ಕ್ ಅಂದ್ರೇನು, ರೇಷ್ಮೆ. ಅಂದರೆ ರೇಷ್ಮೆಯ ಒಂದು ಗುಣಮಟ್ಟವನ್ನು ಅಳೆಯುವ ಸಲುವಾಗಿ ಒಂದು ನಿಯಂತ್ರಣದಲ್ಲಿ ಇಡಬೇಕಾಗುತ್ತೆ. ಸೊ ಅದರ ಒಂದು ನಿಯಂತ್ರಣ ಎಲ್ಲಿ ಬರ್ತಪ್ಪ ಅಂದರೆ ಸಿಲ್ಕ್ ಮಾರ್ಕ್ ಅಂತ ಬರುತ್ತೆ. ಸೊ ಇವೆಲ್ಲವೂ ಕೂಡ ಒಂದು ಸಂಸ್ಥೆಗಳಾಗಿವೆ. ಅದರ ಒಂದು ಸಂಸ್ಥೆ ಆಹಾರದ ಗುಣಮಟ್ಟ ಅಥವಾ ಒಂದು ಯಾವುದೇ ಒಂದು ಪ್ರಾಡಕ್ಟ್ನ ನೀವು ಮಾರ್ಕೆಟಿಂಗ್ ಮಾಡಿದ್ರೆ, ಸೇಲ್ ಮಾಡ್ತಾ ಇದ್ದರೆ, ಸೊ ಪ್ರತಿಯೊಂದಕ್ಕಲ್ಲಿ ನಿಯಂತ್ರಣವನ್ನು ಇಡಬೇಕಾಗುತ್ತೆ. ನಿಯಂತ್ರಣ ಮಾಡ್ತಕ್ಕಂತಹ ಒಂದು ಸಂಸ್ಥೆ ಅಂತ ಹೇಳ್ತೀವಿ. ISI, AGMAR, FPO, BIS, ಇಕೋಮಾರ್ಕ್ ಮತ್ತು ಸಿಲ್ಕ್ ಮಾರ್ಕ್. ಸೊ ಈ ಥರವಷ್ಟು ಒಂದು 4ರಿಂದ 5 ಸಂಸ್ಥೆಗಳು ಬರುತ್ತೆ. ಸೊ ಇವೆಲ್ಲವುಗಳನ್ನು ನಿಯಂತ್ರಣವನ್ನು ಮಾಡ್ತಾ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಹೇಳುತ್ತೆ ನೋಡಿ, 5ನೇ ಕ್ವಶನು. ಓಕೆ, 5ನೇ ಕ್ವಶನ್ ಹೇಳುತ್ತೆ ನಮಗೆ, ಆಹಾರ ಸಂರಕ್ಷಣೆಯಲ್ಲಿ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ನಿಯಂತ್ರಣ ಮಾಡುವ ರಸಾಯನ. ಈ ನಮ್ಮ ಆಹಾರ ಸಂರಕ್ಷಣೆ ಅಂದ್ರೆ ನಾವು ಫುಡ್ ಪ್ರಿಸರ್ವೇಷನ್ ಮಾಡ್ತೀವಿ, ಹೌದಾ? ಫುಡ್ ಪ್ರಿಸರ್ವೇಷನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಪಿಕಲ್ಸ್ ಉಪ್ಪಿನಕಾಯಿನ ತೊಗೊಂಡ್ರೆ ನೀವು ಫುಡ್ ಪ್ರಿಸರ್ವೇಷನ್, ಈ ಜಸ್ಟ್ ನೀವು ಉಪ್ಪಿನಕಾಯಿನ ತೊಗೊಂಡ್ರೆ, ನೀವು ಉಪ್ಪಿನಕಾಯಿನ ಏನು ಮಾಡ್ತಾರೆ, ಅವರು ಒಂದು ತಮ್ಮ ಮನೇಲಿ ಮಾಡ್ಬೋದು ಅಥವಾ ಫ್ಯಾಕ್ಟ್ರಿಲಿ ಮಾಡ್ತಾರೆ. ಅದನ್ನ ಏನು ಮಾಡ್ತಾರೆ, ಅವರು ಜಾಸ್ತಿ ದಿವಸ ಇಡಬೇಕಂದ್ರೆ ಕೆಲವೊಂದು ಅದರಲ್ಲಿ ಕೆಮಿಕಲ್ಸ್ಗಳನ್ನು ಆ್ಯಡ್ ಮಾಡ್ತಾರೆ. ಸೊ ಅದೇ ಥರ ಇಲ್ಲಿ ಒಂದು ಎಕ್ಸಾಂಪಲ್ ಅವ್ರು ಕೊಟ್ಟಿಲ್ಲ, ಬಟ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಆಹಾರ ಸಂರಕ್ಷಣೆಯಲ್ಲಿ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ನಿಯಂತ್ರಣ ಮಾಡುವ ರಸಾಯನ. ಯಾವ ಒಂದು ರಸಾಯನಗಳನ್ನು ಯೂಸ್ ಮಾಡಿದ್ರೆ ಒಂದು ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆಯನ್ನು ನಿಯಂತ್ರಣ ಮಾಡ್ಬೋದು. ಇಲ್ಲಿ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ನಿಯಂತ್ರಣ ಅಂದ್ರೇನು? ಫಾರ್ ಎಕ್ಸಾಂಪಲ್ ಈಗ ಜಸ್ಟ್ ಉಪ್ಪಿನಕಾಯಿ ಹೇಳಿದೆ ನಿಮಗೆ. ಉಪ್ಪಿನಕಾಯಿನ ಡಬ್ಬಿಯಲ್ಲಿ ಹಾಕ್ತಾರೆ, ಎಲ್ಲ ಮಾಡ್ತಾರೆ, ಬಟ್ ಪ್ಯಾಕ್ ಮಾಡ್ತಾರೆ. ಬಟ್ ಕೆಲವೊಂದು ಟೈಮ್ ಏನಾಗುತ್ತೆ, ಉಪ್ಪಿನಕಾಯಿ ಕೆಟ್ಟು ಬಿಟ್ಟಿರುತ್ತೆ, ಅದರ ಒಂದು ಸ್ಮೆಲ್ ಬರುತ್ತೆ ಅಥವಾ ಟೇಸ್ಟೇ ಕೊಡಲ್ಲ. ಇದರ ಅರ್ಥ ಏನಲ್ಲಿ ಕೆಟ್ಟಿರುತ್ತೆ. ಆ ಕೆಡಕ್ಕೆ ಸೂಕ್ಷ್ಮಾಣು ಜೀವಿಗಳು ಕಾರಣ ಆಗ್ತವೆ. ಆ ಸೂಕ್ಷ್ಮಾಣು ಜೀವಿಗಳ ಒಂದು ಚಟುವಟಿಕೆಗಳ ನಿಯಂತ್ರಣ ಮಾಡೋ ಸಲುವಾಗಿ, ಅಂದರೆ ಅಲ್ಲಿ ಯಾವುದೇ ರೀತಿ ಉಪ್ಪಿನಕಾಯಿ ಕೆಡಬಾರ್ದು, ಅದ್ರ ಟೇಸ್ಟ್ ಹಾಗೆ ಇರಬೇಕು, ಹೌದಾ? ಭಾಳಷ್ಟು ಜಾಸ್ತಿ ಇಟ್ಟರೂ ಕೂಡ ಅದರ ಟೇಸ್ಟ್ ಹಾಗೆ ಇರುತ್ತೆ. ಸೊ ತಾವೆಲ್ಲ ತಿಂದಿರ್ತಾರೆ ಉಪ್ಪಿನಕಾಯಿನ, ಮಾರ್ಕೆಟಿಗೆ ಸಿಗ್ತಕ್ಕಂಥ ಉಪ್ಪಿನಕಾಯಿ ಡಬ್ಬಿನ ತೊಗೊಂಡು ಅದರಲ್ಲಿ ಇರ್ತಕ್ಕಂಥ ಉಪ್ಪಿನಕಾಯಿನ ತಿಂದಿರ್ತಾರೆ. ಸೊ ಅಂತಹ ಒಂದು ಆಹಾರ ಸಂರಕ್ಷಣೆಯಲ್ಲಿ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ನಿಯಂತ್ರಣ ಮಾಡುವ ರಸಾಯನ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ ನೋಡಿ, ಸೋಡಿಯಂ ಬೆಂಜೋಯೇಟ್ ಇದೆ, ಸಿಟ್ರಿಕ್ ಆಮ್ಲ ಇದೆ, ಸೋಡಿಯಂ ಮೆಟಾಸಲ್ಫೇಟ್ ಇದೆ, ಮೇಲಿನ ಎಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಕೊಟ್ಟಿರ್ತಕ್ಕಂಥ ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಮೇಲಿನ ಎಲ್ಲನೇ ಅಂತ ಹೇಳ್ತೀವಿ. ಯಾಕಂದರೆ ಸೋಡಿಯಂ ಬೆಂಜೋಯೇಟ್ ಕೂಡ ಯೂಸ್ ಮಾಡ್ತೀವಿ, ಸಿಟ್ರಿಕ್ ಆ್ಯಸಿಡ್ ಕೂಡ ಯೂಸ್ ಮಾಡ್ತೀವಿ, ಸೋಡಿಯಂ ಮೆಟಾಸಲ್ಫೇಟ್ ಕೂಡ ಯೂಸ್ ಮಾಡ್ತೀವಿ. ಸೊ ಹೀಗಾಗಿ ಇವೆಲ್ಲ ಪ್ರತಿಯೊಂದು ಕೆಮಿಕಲ್ಗಳನ್ನು ಪ್ರತಿಯೊಂದು ಫುಡ್ ಪ್ರಾಡಕ್ಟ್ ಯಾವುದೇ ಇರಲಿ, ಸೊ ಆಯಾ ತಕ್ಕಂತೆ ಆಯಾ ಫುಡ್ ಯಾವ ಥರ ಇರುತ್ತೆ ಆಯಾ ತಕ್ಕಂತೆ ಅಲ್ಲಲ್ಲಿ ಆಯಾ ಕೆಮಿಕಲ್ಸ್ಗಳನ್ನು ಅವರು ಯೂಸ್ ಮಾಡ್ತಾರೆ. ಸೊ ನೀವೇನಾದ್ರು ಉಪ್ಪಿನಕಾಯಿ ಡಬ್ಬಿನ ತೊಗೊಂಡ್ರೆ ಆ ಡಬ್ಬಿಯ ಹಿಂದಿನ ಸೈಡ್ ಪಾಕೆಟ್ ಇರುತ್ತೆ, ಅಲ್ಲಿ ಒಂದು ಪೇಪರ್ ಅಂಟಿಸಿರ್ತಾರಲ್ಲ, ಕಂಪ್ನಿ ಯಾವುದು ಎಂದು ತಯಾರು ಮಾಡಿದ್ರು, ಎಕ್ಸ್ಪೈರ್ ಡೇಟು, ಮ್ಯಾನುಫ್ಯಾಕ್ಚರ್ ಡೇಟು, ಆಮೇಲೆ ರೇಟಲ್ ಪ್ರೈಸ್ ಎಲ್ಲ ಇರುತ್ತೆ. ಸೊ ಅದರ ಕೆಳಗಡೆನೆಲ್ಲ ಕಂಟೆಂಟ್ಸ್ಗಳನ್ನು ಕೊಟ್ಟಿರ್ತಾರೆ. ತಾವು ದಯವಿಟ್ಟು ಚೆಕ್ ಮಾಡ್ತಾ ಇರಿ. ಅಂದರೆ ಎಕ್ಸ್ಪೈರ್ ಡೇಟ್ ಎಷ್ಟಿದೆ, ಯಾವ ತಿಂಗಳಲ್ಲಿ ತಯಾರು ಮಾಡಿದ್ರು, ಎಷ್ಟು ತಿಂಗಳದು ಬಾಳಿಕೆ ಬರುತ್ತೆ, ಎಷ್ಟು ತಿಂಗಳ ಒಳಗೆ ಅದನ್ನು ಯೂಸ್ ಮಾಡ್ಕೊಳಕ್ಕೆ ನಮಗೆ ಬರುತ್ತೆ. ಸೊ ಮ್ಯಾಕ್ಸಿಮಮ್ಮು ಒಂದು
3ರಿಂದ 4 ತಿಂಗಳಷ್ಟು ನಾವು ಉಪ್ಪಿನಕಾಯಿನ ಒಮ್ಮೆ ತಯಾರು ಮಾಡಿದ್ರೆ ಅದನ್ನು ಯೂಸ್ ಮಾಡ್ಬೋದು. ಅಷ್ಟರಲ್ಲೇ ಅದನ್ನು ಪೂರ್ತಿಯಾಗಿ ಮುಗಿಸ್ಬಿಡಬೇಕು, ತಿಂದುಬಿಡಬೇಕು ಡೈಲಿ ಯೂಸ್ ಮಾಡ್ಕೊಂಡು. ಇಲ್ಲಾಂದರೆ ಅದು ಮತ್ತೆ ಅದರಲ್ಲಿ ವೇಸ್ಟ್ ಆಗ್ತಾ ಹೋಗುತ್ತೆ, ಮುಂದೆ ಕೆಡ್ತಾ ಹೋಗುತ್ತೆ. ಹೌದಾ? ತಮಗೆಲ್ಲ ಗೊತ್ತಿದೆ. ಓಕೆ, ಸೊ ಇದಿಷ್ಟು ಒಂದು ಆಹಾರದ ಕಲಬೆರಕೆಯಲ್ಲಿ ಬರ್ತಕ್ಕಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತಲೇ ಹೇಳ್ತೀವಿ. ಸೊ ಇದಿಷ್ಟು ಕ್ವಶನ್ಗಳನ್ನು ಪರ್ಫೆಕ್ಟಾಗಿ ತಾವು ಮಾಡಲೇಬೇಕು. ಸೊ ಎಲ್ಲ ಈಜಿ ಇದೆ, ಎಷ್ಟೇನು ಡಿಫಿಕಲ್ಟ್ ಇಲ್ಲ. ಸೊ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಮತ್ತೆ ರಿಪೀಟ್ ಆಗಿ ಕ್ವಶನ್ಸ್ಗಳನ್ನು ನೋಡಿ. ಓಕೆ, ಇನ್ನು ನೆಕ್ಸ್ಟ್ ಒಂದು ಚಾಪ್ಟರ್ ಬರುತ್ತೆ, ಚಾಪ್ಟರ್ ನಂಬರ್ 12, ಪರಿಸರ ವಿಜ್ಞಾನ ಅಥವಾ ಎನ್ವೈರ್ಮೆಂಟಲ್ ಸೈನ್ಸ್ ಅಂತ ಹೇಳ್ತೀವಿ. ಸೊ ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಶ್ನೆಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಚಾಪ್ಟರ್ ಇದು, ಪರಿಸರ ವಿಜ್ಞಾನ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟೇ. ಅಂದರೆ ಪರಿಸರದ ಘಟಕಗಳಾಗಿರ್ಬೋದು, ವಾತಾವರಣದ ಅನಿಲಗಳಾಗಿರ್ಬೋದು, ಪರಿಸರದ ವ್ಯವಸ್ಥೆ ಆಗಿರ್ಬೋದು, ಜೀವ ಸಮೂಹಗಳಾಗಿರ್ಬೋದು, ಪರಿಸರ ವ್ಯವಸ್ಥೆ ಆಗಿರ್ಬೋದು, ಜೈವಿಕ ಘಟಕಗಳಿರುತ್ತೆ, ಆಹಾರ ಸರಪಳಿ ಬರುತ್ತೆ, ಜಾಗತಿಕ ತಾಪಮಾನ ಬರುತ್ತೆ, ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾರಣ ಕೂಡ ಬರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಆಮ್ಲ ಮಳೆ, ಅಸಿಡ್ ಏನಂತ ಕರಿತೀವಲ್ಲ, ಸೊ ಅದು ಕೂಡ ಇದರಲ್ಲೇ ಬರುತ್ತೆ, ಪರಿಸರಕ್ಕೆ ಸಂಬಂಧಪಟ್ಟಿದ್ದು. ಆಮೇಲೆ ಭಾರತದ ಕೆಲವೊಂದು ರಾಷ್ಟ್ರೀಯ ಉದ್ಯಾನಗಳು, ಆಮೇಲೆ ಕೆಲವೊಂದು ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಕಾಯ್ದೆಗಳು. ಸೊ ಇದಿಷ್ಟು ಒಂದು ಈ ಚಾಪ್ಟರ್ನಲ್ಲಿ ಕವರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದರ ರಿಲೇಟೆಡ್ ಕ್ವಶನ್ಸ್ಗಳು ಯಾವ ರೀತಿಯಾಗಿ ಎಕ್ಸಾಮ್ನಲ್ಲಿ ಬರ್ತಾ ಇರುತ್ತೆ ಅನ್ನೋದನ್ನೇ ನಾವು ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನೋಡೋಣ. ಓಕೆ, ಸೊ ಇದಕ್ಕೆ ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಫಸ್ಟ್ ಕ್ವಶನ್ ನೋಡಿ ಏನು ಹೇಳುತ್ತೆ ನಮಗೆ. ಫಸ್ಟ್ ಕ್ವಶನ್, ಓಕೆ, ಫಸ್ಟ್ ಕ್ವಶನ್ ಹೀಗಿದೆ ಸ್ನೇಹಿತರೆ, ಪರಿಸರ ಸಂರಕ್ಷಣೆ ಕಾಯ್ದೆ ಜಾರಿಗೆ ಆದ ವರ್ಷ. ಒಂದು ನಿಮಿಷ. ಓಕೆ, ಪರಿಸರ ಸಂರಕ್ಷಣೆ ಕಾಯ್ದೆ ಜಾರಿಗೆ ಆದ ವರ್ಷ ಅಂದರೆ ಪರಿಸರ ಸಂರಕ್ಷಣೆ ಮಾಡಲೇಬೇಕಾಗುತ್ತೆ. ಯಾಕಂದರೆ ಪರಿಸರದ ಒಂದು ಸಂರಕ್ಷಣೆ ಏನಾದರೂ ಮಾಡಲಿ ಅಂದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ತಮಗೆಲ್ಲ ಗೊತ್ತೇ ಇದೆ. ಹೌದಾ? ಸೊ ಆ ಸಂರಕ್ಷಣೆ ಒಂದು ಕಾಯ್ದೆ ಜಾರಿಗೆ ಆದ ವರ್ಷ ಯಾವುದು ಅಂತ ಕೇಳ್ತಾರೆ. ಯಾವ ವರ್ಷ ಅದು ಜಾರಿಗೆ ಆಯಿತು ಅಂತಕ್ಕಂಥ ಒಂದು ಕ್ವಶನ್ ಇಲ್ಲಿ ಕೇಳಿದ್ದಾರೆ. ಆಪ್ಷನ್ ಎ ಇದೆ ನೋಡಿ, 1986 ಇದೆ, 1972, 1974, 1981. ಸೊ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ 1986 ಅಂತ ಹೇಳ್ತೀವಿ. ಈ 1986ರಲ್ಲಿ ಪರಿಸರ ಸಂರಕ್ಷಣೆ ಕಾಯ್ದೆ ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ಆದ ವರ್ಷ. ಇನ್ನು ಉಳಿದ ಈ 1972ರಲ್ಲಿ ಕೂಡ ಒಂದೇನೋ ಇದೆ ಹೇಳ್ತೀನಿ, 1974ರಲ್ಲಿ ಕೂಡ ಒಂದಿದೆ, 1981ರಲ್ಲಿ ಕೂಡ ಇದೆ. ಈ 1972ರಲ್ಲಿ ಏನು ಮಾಡ್ತಾರೆ ಅಂದರೆ ವನ್ಯಜೀವಿಯ ಸಂರಕ್ಷಣೆಯ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಸಂರಕ್ಷಣೆಯ ಕಾಯ್ದೆಯನ್ನು ಜಾರಿಗೆ ತಂದಿರತಕ್ಕಂಥ ವರ್ಷ ಅಂತ ಹೇಳ್ತೀವಿ. ಯಾವುದು? 1972. 1972ನಲ್ಲಿ ವನ್ಯಜೀವಿಯ ಸಂರಕ್ಷಣೆ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಇದೇ ರೀತಿಯಾಗಿ 1974ರಲ್ಲಿ ಏನು ಮಾಡ್ತಾರೆ? ಜಲ ಮಾಲಿನ್ಯ ಸಂರಕ್ಷಣೆ ಕೂಡ ಇಂಪಾರ್ಟೆಂಟ್ ಸ್ನೇಹಿತರೆ. ಯಾಕಂದರೆ ನದಿ ಆಗಿರಲಿ ಅಥವಾ ಸಣ್ಣ ನದಿ ಆಗಿರಲಿ, ದೊಡ್ಡ ನದಿ ಆಗಿರಲಿ, ಅಥವಾ ಕೆರೆ ಆಗಿರಲಿ, ಬಾವಿ ಆಗಿರಲಿ, ಸೊ ಪ್ರತಿಯೊಂದರಲ್ಲಿ ಇರ್ತಕ್ಕ ನೀರನ್ನು ನಾವು ಸಂರಕ್ಷಣೆ ಮಾಡ್ಕೊಂಡು ಇಟ್ಕೊಳ್ಬೇಕು. ಯಾಕಂದರೆ ಕುಡಿಯೋ ನೀರು ಅಲ್ಲಿಂದನೇ ಅಲ್ವಾ. ಸೊ ಆ ನೀರು ಏನಾದರೂ ಗಲೀಜಾದ್ರೆ ನಾವು ಕುಡಿಯೋಕ್ಕಾಗುತ್ತಾ? ಕುಡಿಯೋಕ್ಕಂತರೂ ಆಗೋ ಸಾಧ್ಯನೇ ಇಲ್ಲ. ಸೊ ಹೀಗಾಗಿ ಜಲ ಮಾಲಿನ್ಯ ಸಂರಕ್ಷಣೆ ಕಾಯ್ದೆಯನ್ನು ಕೂಡ ಅವಾಗಲೇ ಅವರು ಜಾರಿಗೆ ತಂದಿದ್ದು. ಯಾವ ವಿಷಯದಲ್ಲಿ? 1974ರಲ್ಲಿ. ಇದೇ ಥರ 1981 ಅಂತ ಇಲ್ಲಿ ಕೊಟ್ಟಿದ್ದಾರೆ. 1981ರಲ್ಲಿ ವಾಯು ಮಾಲಿನ್ಯದ ನಿಯಂತ್ರಣ ಕಾಯ್ದೆಯನ್ನು ಅಲ್ಲಿ ಒಂದು ಜಾರಿಗೆ ಅವರು ತರ್ತಾರೆ. ಎಷ್ಟನೇ ಇಸ್ವಿಯಲ್ಲಿ? 1981ರಲ್ಲಿ. ಸೊ ಇದಿಷ್ಟು ತಾವು ನೆನಪು ಇಟ್ಕೊಳ್ಬೇಕಾಗುತ್ತೆ. ಯಾಕಂದರೆ ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಇದು. ಪರಿಸರ ಸಂರಕ್ಷಣೆ ಕಾಯ್ದೆ ಆಗಿರ್ಬೋದು, ವನ್ಯಜೀವಿಯ ಒಂದು ಸಂರಕ್ಷಣೆ ಕಾಯ್ದೆ ಆಗಿರ್ಬೋದು, ಜಲ ಮಾಲಿನ್ಯ ಸಂರಕ್ಷಣೆ ಕಾಯ್ದೆ ಆಗಿರ್ಬೋದು, ಆಮೇಲೆ ವಾಯು ಮಾಲಿನ್ಯ ನಿಯಂತ್ರಣ ಒಂದು ಕಾಯ್ದೆ ಆಗಿರ್ಬೋದು. ಸೊ ಇವೆಲ್ಲ ತಮಗೆ ಗೊತ್ತಿರಬೇಕು ಸ್ನೇಹಿತರೆ. ಯಾಕಂದರೆ ಪ್ರಶ್ನೆ ಇಲ್ಲಿ ಪರಿಸರ ಸಂರಕ್ಷಣೆ ಅಂತ ಬಂದಿದೆ, ಬಟ್ ಕೆಲವೊಂದು ಟೈಮ್ ಏನಾಗುತ್ತೆ, ವನ್ಯಜೀವಿಯ ಸಂರಕ್ಷಣೆ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಕೇಳಿದ್ರೆ ಏನು ಹೇಳ್ತೀರಾ? 1972 ಅಂತ ಹೇಳಿ. ಅದೇ ಥರ ಜಲ ಮಾಲಿನ್ಯ ಸಂರಕ್ಷಣೆ ವರ್ಷ ಯಾವುದು ಅಂತ ಕೇಳಿದ್ರೆ ಏನು ಹೇಳ್ತೀರಾ? 1974 ಅಂತ ಹೇಳಿ. ಅದೇ ಥರ ವಾಯು ಮಾಲಿನ್ಯದ ನಿಯಂತ್ರಣ
ಕಾಯ್ದೆ ಬಂದ ವರ್ಷ ಯಾವುದು ಅಂತ ಕೇಳಿದ್ರೆ 1981 ಅಂತ ಹೇಳಿ. ಸೊ ಈ ರೀತಿಯಾಗಿ ಪ್ರಶ್ನೆಗಳು ಬರ್ತಾ ಇರ್ತೀವಿ. ಸೊ ತಾವು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕು. ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ ನೆಕ್ಸ್ಟ್ ಕ್ವಶನ್. ಓಕೆ ಸೆಕೆಂಡ್ ಕ್ವಶನ್ ನೋಡಿ ಏನು ಹೇಳುತ್ತೆ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿ? ಎಷ್ಟು ಸಿಂಪಲ್ ಕ್ವಶನ್ ಇದೆ ನೋಡಿ. ಸೊ ಹೀಗಾಗಿ ತಮಗೆ ಸ್ನೇಹಿತರೆ ಕೆಲವೊಂದು ಏನು ರಾಷ್ಟ್ರೀಯ ಉದ್ಯಾನವನ ಇರುತ್ತಲ್ಲ, ಸೊ ಅದರ ಬಗ್ಗೆ ಸ್ವಲ್ಪ ಕೂಡ ಆದರೂ ತಮಗೆ ಮಾಹಿತಿ ಬೇಕು. ರಾಷ್ಟ್ರೀಯ ಉದ್ಯಾನವನ ಅಂದ್ರೆ ಏನು? ನ್ಯಾಷನಲ್ ಪಾರ್ಕ್ ಅಂತ ಹೇಳ್ತೀವಿ. ಸೊ ನ್ಯಾಷನಲ್ ಪಾರ್ಕ್ ಪ್ರತಿಯೊಂದು ಸ್ಟೇಟ್ನಲ್ಲಿ ಒಂದು ನ್ಯಾಷನಲ್ ಪಾರ್ಕ್ ಇರುತ್ತೆ, ಇದೆ. ಸೊ ತಮಗೆಲ್ಲ ಗೊತ್ತೇ ಇದೆ. ಸೊ ಕರ್ನಾಟಕದಲ್ಲಿ ಎಷ್ಟು ಬರುತ್ತೆ, ಆಂಧ್ರ ಪ್ರದೇಶದಲ್ಲಿ ಎಷ್ಟು ಬರುತ್ತೆ, ಯಾವ್ದು ಬರುತ್ತೆ, ಉತ್ತರಾಖಂಡದಲ್ಲಿ ಯಾವ್ದು ಬರುತ್ತೆ, ಛತ್ತೀಸ್ಗಢದಲ್ಲಿ ಯಾವ್ದು ಬರುತ್ತೆ. ಸೊ ತಮಗೆಲ್ಲ ಸಿಂಪಲ್ ಆಗಿ ಗೊತ್ತಿರಲೇಬೇಕು. ಆಪ್ಷನ್ ನೋಡಿ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿ? ಸಿಂಪಲ್ ಆನ್ಸರ್ ಇದೆ, ಕರ್ನಾಟಕ ರಾಜ್ಯ ಅಂತ ಹೇಳ್ತೀವಿ. ಹೌದಾ? ಸೊ ಕರ್ನಾಟಕ ರಾಜ್ಯದಲ್ಲಿ ಏನು ಬರುತ್ತೆ? ಇದು ಬಂಡೀಪುರ ಬರುತ್ತೆ. ಇದ್ರ ಬಿಟ್ಟರೆ ಇನ್ನೊಂದು ಬರುತ್ತೆ ಕರ್ನಾಟಕದಲ್ಲಿ, ಯಾವುದು? ನಾಗರಹೊಳೆ. ಸೊ ಇದು ಕೂಡ ಒಂದು ನ್ಯಾಷನಲ್ ಪಾರ್ಕ್ ಅಂತ ಇದೆ. ಸೊ ಇದು ಕೂಡ ಬರೋದೇ ನಮ್ಮ ಕರ್ನಾಟಕದಲ್ಲಿ. ಇದೇ ಥರ ಆಂಧ್ರ ಪ್ರದೇಶ ಏನಾದರೂ ನಾವು ಹೋದರೆ, ಆಂಧ್ರ ಪ್ರದೇಶ ಇರತಕ್ಕಂಥ ನ್ಯಾಷನಲ್ ಪಾರ್ಕ್ ಯಾವುದು? ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್. ಹೆಸರು ಕೇಳಿರಲ್ವಾ? ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್. ಹೌದಾ? ಸೊ ಇದೇ ಥರ ಉತ್ತರಾಖಂಡಕ್ಕೆ ಏನಾದರೂ ನೀವು ಹೋದರೆ, ಉತ್ತರಾಖಂಡದಲ್ಲಿ ಯಾವ್ದು ಬರುತ್ತೆ? ಗಂಗೋತ್ರಿ ಅಂತ ಬರುತ್ತೆ. ಗಂಗೋತ್ರಿ ಇದು ಕೂಡ ಒಂದು ನ್ಯಾಷನಲ್ ಪಾರ್ಕೇ. ಇನ್ನು ಛತ್ತೀಸ್ಗಢ ಏನಾದರೂ ನೀವು ಹೋದರೆ ಏನು ಬರುತ್ತೆ? ಛತ್ತೀಸ್ಗಢನಲ್ಲಿ ಇಂದ್ರಾವತಿ ಅಂತ ಬರುತ್ತೆ. ಹೌದಾ? ಇಂದ್ರಾವತಿ. ಸೊ ಈ ರೀತಿಯಾಗಿ ಕೆಲವೊಂದು ಉದ್ಯಾನವನ ಅಂದರೆ ನ್ಯಾಷನಲ್ ಪಾರ್ಕ್ಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಾವು ಇಟ್ಕೊಳ್ಬೇಕು. ಕರ್ನಾಟಕ, ಆಂಧ್ರ, ಉತ್ತರಾಖಂಡ, ಛತ್ತೀಸ್ಗಢ, ಮಹಾರಾಷ್ಟ್ರ, UP, MP, ಬಿಹಾರ್ ಪ್ರತಿಯೊಂದರಲ್ಲಿ ಒಂದೊಂದು ಇರುತ್ತೆ. ಸೊ ಅದನ್ನು ದಯವಿಟ್ಟು ಸಿಂಪಲ್ ಆಗಿ ಓದ್ಕೊಳ್ಳಿ. ಮಿನಿಮಮ್ ನಮಗೆ ನಾವು ಕರ್ನಾಟಕದಲ್ಲಿ ಇರ್ತೀವಿ ಅಂದರೆ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಕೆಲವೊಂದು ರಾಷ್ಟ್ರೀಯ ಉದ್ಯಾನ, ಅದರಲ್ಲಿ ನ್ಯಾಷನಲ್ ಪಾರ್ಕ್ ಯಾವುದೇ ಅದು ಆದರೂ ನಮಗೆ ಕಮ್ಮಿ ಗೊತ್ತೇ ಇರಬೇಕು. ಸೊ ಹೀಗಾಗಿ ಈ ಥರ ಒಂದು ಕ್ವಶನ್ ಬರುತ್ತೆ. ಸೊ ಇದನ್ನು ಕೂಡ ತಾವು ಲಕ್ಷ್ಯದಲ್ಲಿ ಇಟ್ಕೊಳ್ಬೇಕು. ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ ನೆಕ್ಸ್ಟ್ ಕ್ವಶನ್. ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಕೂಡ ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಇದೆ. ಥರ್ಡ್ ಕ್ವಶನ್ ಏನು ಹೇಳುತ್ತೆ ನಮಗೆ, ಓಕೆ ಆಮ್ಲ ಮಳೆಯಲ್ಲಿ ಇರುವ ರಸಾಯನ. ಆಮ್ಲ ಮಳೆ ಅಂದರೆ ನಾವು ಏನಂತ ಹೇಳ್ತೀವಿ? ಸಿಂಪಲ್ ಇದಕ್ಕೆ ಆಸಿಡ್ ರೈನ್ ಅಂತ ಕರಿತೀವಿ. ಈ ಆಸಿಡ್ ರೈನಲ್ಲಿ ಇರತಕ್ಕಂಥ ಕೆಮಿಕಲ್ಸ್ ಯಾವ್ದು ಇರುತ್ತೆ? ಆ್ಯಕ್ಚುಲಿ ಕೆಮಿಕಲ್ ಯಾವ್ದು ಇರುತ್ತೆ? ನಮ್ಗೆ ಜಸ್ಟ್ ಕೇಳಿದ್ದೀವಿ ನಾವು, ಆಸಿಡ್ ರೈನ್ ಇರುತ್ತೆ, ಆಸಿಡ್ ರೈನ್ ಬರುತ್ತೆ, ಕೆಲವೊಂದು ವೇಳೆಯಲ್ಲಿ ಬಂದಿದೆ ಕೂಡ. ಸೊ ಈ ಆಸಿಡ್ ರೈನಲ್ಲಿ ಇರ್ತಕ್ಕಂತಹ ಕೆಮಿಕಲ್ಸ್ಗಳು ಯಾವುದಂತ ಪದೇ ಬರ್ತಕ್ಕಂಥ ಪ್ರಶ್ನೆ ಇದು ಸ್ನೇಹಿತರೆ. ಇದನ್ನು ನೆನಪು ಹೋಗಬೇಡಿ. ಓಕೆ ಆಪ್ಷನ್ ನೋಡಿ, ಸಲ್ಫ್ಯೂರಿಕ್ ಆಮ್ಲ, ನೈಟ್ರಿಕ್ ಆಮ್ಲ, ಸಲ್ಫರ್ ಡೈಆಕ್ಸೈಡ್, ಮತ್ತು ಬ ಅಂತ ಇಲ್ಲಿ ಕೊಟ್ಟಿದ್ರಿ. ಸೊ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಮತ್ತು ಬ ಅಂತ ಹೇಳ್ತೀವಿ. ಮತ್ತು ಬ ಅಂದರೆ ಯಾವುದು? ಒಂದನೇದು ಸಲ್ಫ್ಯೂರಿಕ್ ಆಮ್ಲ, ಎರಡನೇದು ನೈಟ್ರಿಕ್ ಆಮ್ಲ. ಸಲ್ಫ್ಯೂರಿಕ್ ಆಮ್ಲ ಅಂದ್ರೆ ಏನು? H2SO4 ಅಂತ ಹೇಳ್ತೀವಿ. ನೈಟ್ರಿಕ್ ಆಮ್ಲ ಅಂದ್ರೇನು? HNO3 ಅಂತ ಹೇಳ್ತೀವಿ. ಸೊ ಈ ಎರಡು ಆಸಿಡ್ಗಳು ಆಮ್ಲ ಮಳೆಯಲ್ಲಿ ಪ್ರೆಸೆಂಟ್ ಆಗಿ ಇರುತ್ತೆ. ಈ ಆಮ್ಲ ಮಳೆ pH ಏನಾದರೂ ತಾವು ನೋಡಿದ್ರೆ, ಆಮ್ಲ ಮಳೆ pH ಏನಾದರೂ ನೋಡಿದ್ರೆ ಎಷ್ಟು ಇರ್ತಪ್ಪ? pH ಅಂದರೆ ಇದ್ರದ್ದು 5.6ಗಿಂತ ಕಮ್ಮಿ ಇರುತ್ತೆ. ಲಕ್ಷದಲ್ಲಿ ಇಟ್ಕೊಳ್ಳಿ, 5.6ಗಿಂತ ಕಡಿಮೆ ಇರ್ತಕ್ಕಂತಹ ಇದು ಮಳೆ ಅಂತ ಹೇಳ್ತೀವಿ. ಹೌದಾ? ಸೊ ಆಮ್ಲ ಮಳೆಯಲ್ಲಿ ಇರ್ತಕ್ಕಂಥ ರಸಾಯನ ಯಾವುದಪ್ಪ ಅಂದರೆ H2SO4 ಮತ್ತು HNO3, ಸಲ್ಫೂರಿಕ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲ. ಇದನ್ನು ಸಿಂಪಲ್ ಆಗಿ ಲಕ್ಷದಲ್ಲಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ ಫೋರ್ತ್ ಒಂದು ಕ್ವಶನ್ ನೋಡಿ ಏನು ಹೇಳುತ್ತೆ. ಒಂದು ನಿಮಿಷ ಸ್ಕ್ರೀನ್ ಸ್ವಲ್ಪ ಕ್ಲಿಯರ್ ಮಾಡ್ಕೋತೀನಿ. ಕೆಲವೊಂದು ಟೈಮಲ್ಲಿ ಸ್ಕ್ರೀನು ಓಕೆ ಈ ಕ್ಲಿಯರ್ ಕಾಣಿಸ್ತೀವಿ. ಓಕೆ 4ನೇ ಕ್ವಶನ್ ಏನು ಹೇಳುತ್ತೆ ನೋಡಿ, ಓಝೋನ್ ಪದರಿನ ಸವಕಳಿಯ ಪರಿಣಾಮ. ಓಝೋನ್ ಲೇಯರ್ ಎಲ್ಲಿರುತ್ತೆ? ನಮ್ಮ ಪೃಥ್ವಿಯ ಒಂದು ಔಟರ್ ಮೋಸ್ಟ್ ಲೇಯರ್ ಅಂತ ಹೇಳ್ತೀವಿ ನಾವು, ಔಟರ್ ಲೇಯರ್ ಅಂತ ಹೇಳ್ತೀವಿ. ನಮ್ಮ ಪೃಥ್ವಿ ಇರುತ್ತಲ್ಲ, ಸೊ ಪೃಥ್ವಿ ಮೇಲ್ಗಡೆ ಒಂದು 10ರಿಂದ ಒಂದು 50 ಕಿಲೋಮೀಟರ್ ಮೇಲೆ ಏನಿರುತ್ತೆ? ಓಝೋನ್ ಲೇಯರ್ ಇರುತ್ತೆ. ಅದಕ್ಕೆ ನಾವು ಕನ್ನಡದಲ್ಲಿ ಓಝೋನ್ ಪದರ ಅಂತ ಹೇಳ್ತೀವಿ. ಈ ಓಝೋನ್ ಪದರ ಏನಾದರೂ ಸವಕಳಿ ಆಗ್ತಾ ಇದ್ರೆ ಅದರ ಪರಿಣಾಮ ಏನಾಗುತ್ತೆ? ಕೊಟ್ಟಿದ್ದಾರೆ ನೋಡಿ ಆಪ್ಷನು, ಸ್ಲೋ ಬ್ಲೈಂಡ್ನೆಸ್, ಸ್ಕಿನ್ ಕ್ಯಾನ್ಸರ್, ಶಾಶ್ವತವಾಗಿ ಕಾರ್ನಿಯದ ನಾಶ, ಮೇಲಿನ ಎಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳು ಸರಿಯಾದ ಆನ್ಸರ್ ಇದೆ. ಯಾಕಂದರೆ ಓಝೋನ್ ಪದರ ಏನಾದರೂ ಸವಕಳಿ ಆಗಿದ್ರೆ ಅಥವಾ ಅದರ ಏನಾದರೂ ನಾವು ಇಂಗ್ಲೀಷ್ನಲ್ಲಿ ಡಿಪ್ಲ್ಯಾಕ್ಷನ್ ಅಂತ ಹೇಳ್ತೀವಿ. ಅದಕ್ಕೆ ಡಿಪ್ಲ್ಯಾಕ್ಷನ್ ಅಂದರೆ ಸವಕಳಿ ಅಥವಾ ಓಝೋನ್ ಲೇಯರ್ದ ಒಂದು ಪ್ರಮಾಣ ಕಡಿಮೆ ಆಗುವುದು, ಅದನ್ನೇ ಏನಂತ ಕರಿತೀವಿ ನಾವು? ಸವಕಳಿ. ಸೊ ಈ ಓಝೋನ್ ಲೇಯರ್ ಏನಾದರೂ ಡಿಪ್ಲ್ಯಾಕ್ಷನ್ ಆಗ್ತಾ ಇದ್ದರೆ ನಮ್ಮ ಮನುಷ್ಯರಲ್ಲಿ ಏನಾಗ್ತಪ್ಪ ಅಂದರೆ ಸ್ನೋ ಬ್ಲೈಂಡ್ನೆಸ್ ಅಂತಕ್ಕಂಥ ರೋಗ ಬರ್ತಾ ಇರ್ತದೆ. ಸಾವಕಾಶವಾಗಿ ನಮ್ಮಲ್ಲಿ ಸ್ನೋ ಬ್ಲೈಂಡ್ನೆಸ್ ಬರುತ್ತೆ. ಅದ್ರ ಬಿಟ್ಟರೆ ಸ್ಕಿನ್ ಕ್ಯಾನ್ಸರ್ ಕೂಡ ಬರುತ್ತೆ. ಅದ್ರ ಬಿಟ್ಟರೆ
ಶಾಶ್ವತವಾಗಿ ಕಾರ್ನಿಯಾದ ನಾಶ. ಕಾರ್ನಿಯಲ್ಲಿರುತ್ತೆ, ನಮ್ಮ ಕಣ್ಣಲ್ಲಿರುತ್ತೆ. ಕಾರ್ನಿಯಾ ಅಂತ ಒಂದು ಲೇಯರ್ ಇರುತ್ತೆ. ಆ ಲೇಯರು ಪೂರ್ತಿಯಾಗಿ ಅಥವಾ ಶಾಶ್ವತವಾಗಿ ಕಂಪ್ಲೀಟಾಗಿ ಏನಾಗುತ್ತೆ, ಅದು ಡ್ಯಾಮೇಜ್ ಆಗುತ್ತೆ. ಸೊ ಇದೆಲ್ಲ ಪರಿಣಾಮಗಳು ಒಂದು ಓಝೋನ್ ಪದರಿನ ಸವಕಳಿಯ ಪರಿಣಾಮ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಟ್ಕೊಳ್ಳಿ, ಏನೇನಾಗುತ್ತೆ? ಸ್ನೋ ಬ್ಲೈಂಡ್ನೆಸ್, ಸ್ಕಿನ್ ಕ್ಯಾನ್ಸರ್, ಶಾಶ್ವತವಾಗಿ ಕಾರ್ನಿಯಾದ ನಾಶ. ಇದಿಷ್ಟು ಏನಾಗುತ್ತಪ್ಪ ಅಂದರೆ ಒಂದು ಓಝೋನ್ ಪದರಿನ ಒಂದು ಪರಿಣಾಮ ಅಂತ ಹೇಳ್ತೀವಿ. ಓಕೆ, ಕ್ವಶನ್ ಅರ್ಥ ಇದೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, 5th ಕ್ವಶನ್ ನೋಡಿ ಏನು ಹೇಳ್ತೀನಿ ನಮಗೆ. ಜಾಗತಿಕ ತಾಪಮಾನದಲ್ಲಿ ಹೆಚ್ಚಳಿಕೆಗೆ ಕಾರಣವಾದ ಅನಿಲ. ಜಾಗತಿಕ ತಾಪಮಾನ ಅಂದರೆ ಏನು? ಆ್ಯಕ್ಚುಲಿ ಇಂಗ್ಲೀಷ್ನಲ್ಲಿ ನಾವು ಇದಕ್ಕೆ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೀವಿ. ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಜಾಗತಿಕ ತಾಪಮಾನ. ಈ ಜಾಗತಿಕ ತಾಪಮಾನ ಅಂದರೆ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಇದೇ ಟೆಂಪ್ರೇಚರ್ ಜಾಸ್ತಿ ಆಗೋಕ್ಕೆ ಯಾವ ಒಂದು ಅನಿಲ ಪ್ರಮುಖವಾದಂಥ ಕಾರಣ ಅಂತ ಕೇಳ್ತಾರೆ. ಯಾವ ಅನಿಲ ನೋಡಿ, CO2 ಗ್ಯಾಸ್ ಇದೆ, ಕಾರ್ಬನ್ ಡೈಆಕ್ಸೈಡ್ ಇದೆ, ಸೆಕೆಂಡ್ ಮಿಥೇನ್ ಇದೆ, ಮೂರನೇದು CFC ಇದೆ, ನಾಲ್ಕನೇದು ಇನ್ನಿತರ ಅನಿಲ. CFC ಅಂದರೆ ಕ್ಲೋರೋ ಕಾರ್ಬನ್ ಅಂತ ಹೇಳ್ತೀವಿ. ಕ್ಲೋರೋ ಕಾರ್ಬನ್. CFC ಅಂದರೆ ಕ್ಲೋರೋ ಕಾರ್ಬನ್ ಅಂತ ಹೇಳ್ತೀವಿ. ಈ CO2 ತಗೊಂಡ್ರೆ ಇಲ್ಲಿ ಜಾಗತಿಕ ತಾಪಮಾನದಲ್ಲಿ ಹೆಚ್ಚಳಿಕೆಗೆ ಕಾರಣದ ಅನಿಲ ಯಾವುದಪ್ಪ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳ್ತೀವಿ. ಆನ್ಸರ್ ಯಾವುದು? ಕಾರ್ಬನ್ ಡೈಆಕ್ಸೈಡ್. ಯಾಕಂದರೆ ಇದು ವಾತಾವರಣದ ಎಷ್ಟು ಪರ್ಸೆಂಟೇಜ್ ಇರುತ್ತಪ್ಪ ಅಂದರೆ 60% ಇದು ವಾತಾವರಣದಲ್ಲಿ ಪ್ರೆಸೆಂಟ್ ಇರುತ್ತೆ. ಯಾಕೆ ಇಷ್ಟು ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ? ಯಾಕಂದರೆ ಪ್ರತಿಯೊಬ್ಬರು ವೆಹಿಕಲ್ಗಳನ್ನು ಯೂಸ್ ಮಾಡ್ತಾರೆ. ವೆಹಿಕಲ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಅಲ್ಲಿ ಡೀಸೆಲ್ನ ಯೂಸ್ ಮಾಡ್ತಾರೆ, ಹೌದಾ? ಪೆಟ್ರೋಲ್ ಇರಲಿ ಅಥವಾ ಡೀಸೆಲ್ ಇರಲಿ, ಸೊ ಪ್ರತಿಯೊಂದು ಇಂಧನಗಳನ್ನ ಉರಿಸೋದ್ರಿಂದ ಏನಾಗುತ್ತೆ, ಅಲ್ಲಿ ಅದರ ಒಂದು ದಹನದಿಂದ ಏನಾಗುತ್ತೆ, CO2 ವಾತಾವರಣದಲ್ಲಿ ಬರ್ತಾ ಇರುತ್ತೆ. ಸೊ ಹೀಗಾಗಿ 60% CO2 ವಾತಾವರಣದಲ್ಲಿ ಇರೋದ್ರಿಂದ ಈ ಒಂದು ಗ್ಲೋಬಲ್ ವಾರ್ಮಿಂಗ್ಗೆ ಪ್ರಮುಖವಾದಂಥ ಕಾರಣ ಅಂತ ಹೇಳ್ತೀವಿ. ಇನ್ನು ಇದೇ ಥರ ಮಿಥೇನ್ ತಗೊಂಡ್ರೆ, ಮಿಥೇನ್ ಗ್ಯಾಸ್ ಇದೆ ಅಲ್ವಾ? ಸೊ ಈ ಗ್ಯಾಸ್ ಕೂಡ ಇದಕ್ಕೆ ಒಂದು ಪ್ರಮುಖವಾದಂಥ ಕಾರಣ ಅಂತ ಹೇಳ್ತೀವಿ. ಹೇಗೆ ಪ್ರಮುಖವಾದಂಥ ಕಾರಣ? ಇದು ವಾತಾವರಣದಲ್ಲಿ ಸಿಗುತ್ತೆ ಎಷ್ಟಪ್ಪ ಅಂದರೆ 20% ಇದು ವಾತಾವರಣದಲ್ಲಿ ಇರುತ್ತೆ. ಇದು ಹೇಗೆ ಬರ್ತಪ್ಪ ಅಂದರೆ ಭತ್ತದ ಗದ್ದೆ ಆಗಿರ್ಬೋದು, ಹೌದಾ? ಭತ್ತ ಯಾವ ಒಂದು ಏರಿಯಾದಲ್ಲಿ ಜಾಸ್ತಿ ಬೆಳೀತಾರೋ ಆ ಭತ್ತದ ಗದ್ದೆಯಿಂದ ಉತ್ಪಾದನೆ ಆಗಿರ್ತಕ್ಕಂಥ ಒಂದು ಗ್ಯಾಸ್ ಅಂತ ಹೇಳ್ತೀವಿ, ಹೌದಾ? ಅದು ಬಿಟ್ಟರೆ ಜ್ವಾಲಾಮುಖಿಯಿಂದ ಕೂಡ ಬರುತ್ತೆ, ಹೌದಾ? ಜ್ವಾಲಾಮುಖಿಯಿಂದ ಬರುತ್ತೆ, ಹೌದಾ? ಆ ನಂತರ ಭೂಕಂಪ ಆಗೋ ಸಂಭವದಲ್ಲಿ ಆ ಟೈಮಲ್ಲೂ ಕೂಡ ಇದು ಏನಾಗುತ್ತೆ, ಮಿಥೇನ್ ಗ್ಯಾಸ್ ಹೊರಗಡೆ ಬರ್ತಾ ಇರುತ್ತೆ. ಸೊ ಇದರ ಪರ್ಸೆಂಟೇಜ್ ನೋಡಿದ್ರೆ ಜಸ್ಟ್ ಇದು 20% ಅಷ್ಟೇ. ಸೊ ಇದೇನಷ್ಟು ಇಫೆಕ್ಟ್ ಆಗಲ್ಲ. ಗ್ಲೋಬಲ್ ವಾರ್ಮಿಂಗ್ ಇಫೆಕ್ಟ್ ಆಗುತ್ತೆ, ಬಟ್ ಜಾಸ್ತಿ ಯೂಸ್ ಆಗೋದು ಯಾವುದಪ್ಪ ಅಂದರೆ ಕಾರ್ಬನ್ ಡೈಆಕ್ಸೈಡ್ದಿಂದ ಗ್ಲೋಬಲ್ ವಾರ್ಮಿಂಗು ಜಾಸ್ತಿ ಆಗುತ್ತೆ. ಇನ್ನು CFC ತಗೊಂಡ್ರೆ, CFC ಅಂದರೆ ಕ್ಲೋರೋ ಕಾರ್ಬನ್ ಅಂತ ಹೇಳ್ತೀವಿ. ಇದು ವಾತಾವರಣದಲ್ಲಿ ಎಷ್ಟು ಪರ್ಸೆಂಟೇಜ್ ಕಂಡು ಬರುತ್ತಪ್ಪ ಅಂದರೆ 14% ಇದು ವಾತಾವರಣದಲ್ಲಿ ಕಂಡು ಬರುತ್ತೆ. ಎಷ್ಟು? 14%. ಸೊ ಇದೆಲ್ಲಿರುತ್ತೆ CFC? ನಮಗೆಲ್ಲ ಗೊತ್ತಿದೆ, ಪ್ಲಾಸ್ಟಿಕ್ ಪ್ರೊಡಕ್ಷನ್ ಮಾಡೋ ಸಿಗುತ್ತೆ ನಮಗೆ, ಹೌದಾ? ಪ್ಲಾಸ್ಟಿಕ್ ಯಾವುದೇ ಒಂದು ಮೆಟೀರಿಯಲ್ಗಳನ್ನು ತಾವು ಪ್ರೊಡಕ್ಷನ್ ಮಾಡ್ತಾ ಇದ್ರೆ ಅಲ್ಲಿ ಉತ್ಪಾದನೆ ಆಗೋದೇ ಬಯೋ ವೇಸ್ಟ್ ಗ್ಯಾಸ್ ಅಪ್ಪ ಅಂದರೆ ಇದೆ. ಯಾವುದು? CFC ಬರುತ್ತೆ. ಅದ್ರ ಬಿಟ್ಟರೆ ರೆಫ್ರಿಜರೇಟರ್ನಲ್ಲಿ ರೆಫ್ರಿಜರೇಟರ್ನಲ್ಲಿ ಬರುತ್ತೆ, ಹೌದಾ? ರೆಫ್ರಿಜರೇಟರ್ ಯೂಸ್ ಮಾಡ್ತೀರಾ, AC ಯೂಸ್ ಮಾಡ್ತೀರಾ, ಹೌದಾ? ಏರೋಸಾಲ್ ಇರುತ್ತೆ, ಏರೋಸಾಲ್ನಲ್ಲಿ ಕೂಡ ಬರುತ್ತೆ. ಸೊ ಪ್ರತಿಯೊಂದರಿಂದ ಏನಾಗುತ್ತೆ, CFCಲಿಂದ ಬಿಡುಗಡೆ ಆಗ್ತಾ ಇರುತ್ತೆ. ಸೊ ಇಲ್ಲಿ ಪ್ರಶ್ನೆ ಏನಪ್ಪ ಅಂದರೆ ಗ್ಲೋಬಲ್ ವಾರ್ಮಿಂಗ್ಗೆ ಪ್ರಮುಖವಾದ ಕಾರಣ ಯಾವುದಪ್ಪ ಅಂದರೆ ಕಾರ್ಬನ್ ಡೈಆಕ್ಸೈಡ್. ಇದ್ರ ಬಿಟ್ಟರೆ ಮಿಥೇನ್ ಕೂಡ ಅದಕ್ಕೆ ಕಾರಣ ಇರುತ್ತೆ. ಇದು ಕಾರಣ ಇಲ್ಲ ಅಂತ ಹೇಳ್ತಿಲ್ಲ, ಇದು ಕೂಡ ಕಾರಣ ಇರುತ್ತೆ. CFC ಕೂಡ ಕಾರಣ ಇರುತ್ತೆ, ಮತ್ತು ಇನ್ನಿತರ ಅನಿಲಗಳು ಕೂಡ ಕಾರಣ ಇರುತ್ತೆ. ಇನ್ನಿತರ ಅಂದರೆ ಯಾವುದು? ಇನ್ನಿತರ ಉಳಿದಷ್ಟು 6% ಉಳಿತು. ಟೋಟಲ್ 100% ಕಂಪ್ಯಾರಿಸ್ ಮಾಡಿದ್ರೆ ಇನ್ನಿತರ ಯಾವ್ದು ಬರುತ್ತೆ? ಕಾರ್ಬನ್ ಮೊನಾಕ್ಸೈಡ್ ಬರುತ್ತೆ, ಕಾರ್ಬನ್ COX ಅಂದರೆ ಕಾರ್ಬನ್ ಮೊನಾಕ್ಸೈಡ್ ಬರುತ್ತೆ, N2O ಬರುತ್ತೆ, N2O ಡೈನೈಟ್ರೋಜನ್ ಆಕ್ಸೈಡ್ ಬರುತ್ತೆ, SF6 ಬರುತ್ತೆ. ಸೊ ಈ ಥರ ಇನ್ನಿತರ ಅನಿಲಗಳು ಕೂಡ ಈ ಒಂದು ಜಾಗತಿಕ ತಾಪಮಾನದ ಹೆಚ್ಚಳಿಕೆಗೆ ಕಾರಣವಾಗಿರತಕ್ಕಂಥ ಅನಿಲಗಳಂತ ಹೇಳ್ತೀವಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ 6ನೇ ಕ್ವಶನ್. ಓಕೆ, 6ನೇ ಕ್ವಶನ್ ಏನು ಹೇಳ್ತೀವಿ ನೋಡಿ. ಇತ್ತೀಚೆಗೆ ನಡೆದ ವಿಶ್ವಸಂಸ್ಥೆಯ ಹವಾಮಾನ ಒಪ್ಪಂದದ ವರ್ಷ. ಇತ್ತೀಚೆಗೆ ನಡೆದಿರ್ತಕ್ಕಂಥ ಒಂದು ವಿಶ್ವಸಂಸ್ಥೆಯ ಹವಾಮಾನ ಒಪ್ಪಂದದ ವರ್ಷ. ಈ ಹವಾಮಾನ ಒಪ್ಪಂದದಲ್ಲಿ ಏನಾಯಿತು? ಕೆಲವೊಂದು ನಿರ್ಣಯಗಳನ್ನು ಈ ಒಂದು ಒಪ್ಪಂದದಲ್ಲಿ ತೆಗೆದುಕೊಳ್ಳಾಯ್ತು. ಏನು ತೆಗೆದುಕೊಳ್ಳಾಯ್ತು ಅಂದರೆ 2100 ವರ್ಷ ಯಾವಾಗ ಬರುತ್ತೋ ಆ ವೇಳೆಗೆ ಕಮ್ಮಿ ಅಂದರೆ ತಾಪಮಾನವನ್ನು ಒಂದು
2 ಡಿಗ್ರಿ ಸೆಲ್ಸಿಯಸ್ಗಳವರೆಗೆ 2 ಡಿಗ್ರಿ ಸೆಲ್ಸಿಯಸ್ಗಳವರೆಗೆ ಅದನ್ನ ಏನು ಮಾಡ್ತೀವಿ, ಕಡಿಮೆ ಇಟ್ಕೊಳ್ತಕ್ಕಂಥ ಒಂದು ಏನಂತಾರೆ ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಫಾರ್ ಎಕ್ಸಾಂಪಲು ಈಗ ಸಪೋಸ್ ಏನಾದರೂ 37 ಡಿಗ್ರಿ ಸೆಲ್ಸಿಯಸ್ ಇದ್ದರೆ ಮುಂದಿನ ಬರ್ತಕ್ಕಂಥ ಒಂದು 2100ನೇ ವರ್ಷನಲ್ಲಿ ಇದರ ಟೆಂಪ್ರೇಚರ್ ಅಷ್ಟು ನಾವು ಕಡಿಮೆ ಮಾಡಿರ್ತೀವಿ ಅಂದರೆ 35 ಡಿಗ್ರಿ ಸೆಲ್ಸಿಯಸ್ಗೆ ಅದನ್ನು ತಂದು ಇಟ್ಟಿರ್ತೀವಿ ಅಂತಕ್ಕಂಥ ಮಾತನ್ನು ಅಲ್ಲಿ ಒಪ್ಪಂದವನ್ನು ಮಾಡಿರ್ತಾರೆ. ಇನ್ನು ಇದ್ರ ಬಿಟ್ಟರೆ ಏನು ಗ್ರೀನ್ ಹೌಸ್ ಗ್ಯಾಸ್ ಇರುತ್ತಲ್ವ, ಅಂದರೆ ಹಸಿರು ಮನೆ ಅನಿಲವನ್ನು ಏನು ಹೊರಗಡೆ ಬಿಡ್ತಾ ಇರುತ್ತೆ, ಸೊ ಅದನ್ನು 2050ರ ತನಕ ಒಂದು ಪರಿಸರದಲ್ಲಿ ಸಮತೋಲನವನ್ನು ಕಾಪಾಡಿಕೊಂಡು ಬರ್ತೀವಿ ಅಂತ ಕೆಲವೊಂದು 2 ಒಪ್ಪಂದಗಳನ್ನು ಮಾಡಿರ್ತಾರೆ. ಆ ಒಪ್ಪಂದ ನಡೆದಿರತಕ್ಕಂಥ ವರ್ಷ ಯಾವುದು ಅಂತ ಕೇಳಿದರೆ ಆಪ್ಷನ್ ನೋಡಿ, ಇಲ್ಲಿ ಆಪ್ಷನ್ ಏನು ಹೇಳುತ್ತೆ, 2016, 2015, 1998, 1995. ಇಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಇದು ಇತ್ತೀಚೆಗೆ ಆಗಿರ್ತಕ್ಕಂಥ ಒಂದು ಒಪ್ಪಂದ ಅಂದರೆ 2016ರಲ್ಲಿ ಆಗಿರ್ತಕ್ಕಂಥ ಒಪ್ಪಂದ, ವಿಶ್ವ ಸಂಸ್ಥೆಯ ಹವಾಮಾನ ಒಪ್ಪಂದದ ವರ್ಷ. ವಿಶ್ವ ಸಂಸ್ಥೆಯ ಹವಾಮಾನ ಒಪ್ಪಂದದ ವರ್ಷ ಯಾವುದಪ್ಪ ಅಂದರೆ 2016, ಅಂದರೆ 22 ಏಪ್ರಿಲ್ 2016ರಂದು ಒಂದು ಮೀಟಿಂಗ್ ಇಡುತ್ತಾರೆ ವಿಶ್ವಸಂಸ್ಥೆಯ ಹವಾಮಾನ ಸಂಸ್ಥೆಯವರು. ಅವರ ಒಪ್ಪಂದದ ಪ್ರಕಾರ ಈ ಒಂದು ನಿರ್ಣಯಗಳನ್ನು ಅವರು ತಗೋತಾರೆ. ಒಂದನೇದು ಈಗಿದ್ದ ಟೆಂಪ್ರೇಚರ್ಗಿಂತ 2 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರನ್ನು ನಾವು ಕಡಿಮೆ ಮಾಡಿರ್ತೀವಿ. ಇನ್ನೊಂದು ಯಾವುದಪ್ಪ ಅಂದರೆ ಗ್ರೀನ್ ಹೌಸ್ ಗ್ಯಾಸಸ್ಗಳನ್ನು ಪೂರ್ತಿಯಾಗಿ ನಾವು ಮೇಂಟೆನೆನ್ಸ್ನ ಮಾಡ್ತೀವಿ ಅಂತಕ್ಕಂಥ ಒಂದು ಒಪ್ಪಂದವನ್ನು ಆ ವರ್ಷ ಅವರು ಮಾಡಿರ್ತಾರೆ. ಇನ್ನು 2015 ಕೂಡ ಇಲ್ಲಿ ಕೊಟ್ಟಿದ್ದಾರೆ. 2015ರಲ್ಲಿ ಏನಾಗುತ್ತಪ್ಪ ಅಂದರೆ ಇದು ಅತಿ ಹೆಚ್ಚು ಒಂದು ತಾಪದ ವರ್ಷ ಅಂತೇಳಿ ಅದನ್ನು ಘೋಷಣೆ ಮಾಡುತ್ತಾರೆ. ಅತಿ ಹೆಚ್ಚಿನ ತಾಪಮಾನದ ವರ್ಷ. ಸೊ ಹೀಗಾಗಿ ಏನು ಮಾಡ್ತಾರೆ ಅವರು 2015ರಲ್ಲಿ ಅತಿ ಹೆಚ್ಚಿನ ತಾಪಮಾನ ವರ್ಷ ಅಂತೇಳಿ ಗೊತ್ತಾಯ್ತು, ಎಲ್ಲ ಕಡೆ ಸಿಕ್ಕಾಪಟ್ಟೆ ಟೆಂಪ್ರೇಚರ್ ಇತ್ತು. ಸೊ ಹೀಗಾಗಿ ಏನು ಮಾಡ್ತಾರೆ 2016ರಲ್ಲಿ ಒಂದು ವಿಶ್ವಸಂಸ್ಥೆ ಹವಾಮಾನ ವರದಿಯವರು ಬೇಗನೆ ಏನು ಮಾಡ್ತಾರೆ ಒಂದು ಒಪ್ಪಂದವನ್ನು ಮಾಡ್ಕೊಂಡು ಬಿಡ್ತಾರೆ. ಇದೇ ಥರ 1998 ಅಂತ ಒಂದು ಕೊಟ್ಟಿದ್ದಾರೆ. ಇದು ಕೂಡ ಒಂದಿದೆ, ಏನಪ್ಪ ಅಂದರೆ ಭಾರತದಲ್ಲಿ ಅತಿ ಹೆಚ್ಚು ತಾಪ ಇರ್ತಕ್ಕಂಥ ವರ್ಷ ಅಂತ ಕೂಡ ಹೇಳ್ತಾರೆ. ಇದು ಭಾರತದಲ್ಲಿನ ಅತಿ ಹೆಚ್ಚಿನ ತಾಪದ ವರ್ಷ. ಆ ವರ್ಷ ಕೂಡ ಏನಾಗಿತ್ತು, ಸಿಕ್ಕಾಪಟ್ಟೆ ಟೆಂಪ್ರೇಚರ್ ಜಾಸ್ತಿ ಆಗಿತ್ತು. ಎಷ್ಟರಲ್ಲಿ, 1998ರಲ್ಲಿ, ಹೌದಾ. ಸೊ ಅದಕ್ಕೆ ಏನಂತ ಕರಿತೀವಿ, ಇದು ಭಾರತದಲ್ಲಿನ ಅತಿ ಹೆಚ್ಚಿನ ತಾಪದ ವರ್ಷ ಅಂತ ಹೇಳ್ತೀವಿ. ಇದೇ ಥರ 1995 ಕೂಡ ಎಲ್ಲ ಕೊಟ್ಟಿದ್ದಾರೆ. 1995. ಸೊ 1995ರಲ್ಲಿ ಏನು ಮಾಡ್ತಾರೆ ಅಂದರೆ ಈ ಮಾನವನ ಚಟುವಟಿಕೆಯಿಂದ ಹವಾಮಾನವನ್ನು ಬದಲಾವಣೆ ಆಗ್ತಾಯಿದೆ ಅಂತ ಯುನೈಟೆಡ್ ನೇಷನ್ಸ್ ಅವರೊಂದು ದಾಖಲೆಯನ್ನು ಬಹಿರಂಗ ಪಡಿಸಿರ್ತಕ್ಕಂಥ ಒಂದು ವರ್ಷ ಅಂತ ಹೇಳ್ತೀವಿ. ಯುನೈಟೆಡ್ ನೇಷನ್ ಅಂತ ಕೂಡ ಹೇಳ್ತೀವಿ. ಯುನೈಟೆಡ್ ನೇಷನ್ಸ್ ಅವರು ಏನು ಮಾಡ್ತಾರೆ, ಮಾನವನ ಒಂದು ವಿವಿಧ ರೀತಿಯ ಚಟುವಟಿಕೆಗಳಿಂದ, ಅಂದರೆ ವಿವಿಧ ಚಟುವಟಿಕೆ ಅಂದರೆ ಏನು, ಸಿಟಿ ಡೆವಲಪ್ಮೆಂಟ್ ಮಾಡೋದು, ಫ್ಯಾಕ್ಟ್ರಿನ ಡೆವಲಪ್ಮೆಂಟ್ ಮಾಡೋದು, ಹೊಸ ಯೋಜನೆಗಳನ್ನ ಕೈಗೊಳ್ಳೋದು. ಸೊ ಇದರಿಂದ ಏನಾಗುತ್ತೆ, ಪೂರ್ತಿಯಾಗಿ ಒಂದು ಹವಾಮಾನದಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಸೊ ಅದರ ಒಂದು ಇಫೆಕ್ಟು ಇಡೀ ಎನ್ವೈರ್ಮೆಂಟ್ ಮೇಲೆ ಆಗ್ತಾ ಇದೆ ಅಂತಕ್ಕಂಥ ಬಹಿರಂಗಪಡಿಸಿದ ವರ್ಷ ಯಾವುದಪ್ಪ ಅಂದರೆ 1995 ಅಂತ ಹೇಳ್ತೀವಿ. ಸೊ ಇದಿಷ್ಟು ಏನಾಗುತ್ತೆ, ವಿಶ್ವಸಂಸ್ಥೆಯ ಹವಾಮಾನ ವರದಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಅಂತ ಹೇಳ್ತೀವಿ. ಓಕೆ, ಸೊ ಕ್ವಶನ್ ಅರ್ಥ ಆಯ್ತಾ. ಇತ್ತೀಚೆಗೆ ನಡೆದ ವಿಶ್ವಸಂಸ್ಥೆಯ ಹವಾಮಾನ ಒಪ್ಪಂದ ವರ್ಷ ಯಾವುದು ಅಂತ ಕೇಳಿದ್ರೆ 2016 ಅಂತ ಹೇಳಿಬಿಡಿ. ಓಕೆ, ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. 7ನೇ ಕ್ವಶನ್. ಓಕೆ, 7ನೇ ಕ್ವಶನ್ ಏನು ಹೇಳುತ್ತೆ ನೋಡಿ, ನೈಟ್ರೋಜನ್ ಚಕ್ರ ಇರುತ್ತಲ್ವಾ, ಈ ನೈಟ್ರೋಜನ್ ಚಕ್ರಕ್ಕೆ ಕಾರಣವಾದ ಬ್ಯಾಕ್ಟೀರಿಯಾ. ನೋಡಿ ಸ್ನೇಹಿತರೆ, ತಮಗೆಲ್ಲ ಗೊತ್ತಿರಲಿ, ಕಾರ್ಬನ್ ಚೈನ್ ಇರುತ್ತೆ, ನೈಟ್ರೋಜನ್ ಚೈನ್ ಇರುತ್ತೆ, ಹೌದಾ. ಆಮೇಲೆ ಫುಡ್ ಚೈನ್ ಬರುತ್ತೆ, ತಮಗೆಲ್ಲ ಗೊತ್ತಿದೆ, ಫುಡ್ ಚೈನ್ ಬರುತ್ತೆ. ಆಮೇಲೆ ಫಾಸ್ಫರಸ್ ಚೈನ್ ಬರುತ್ತೆ, ಸೊ ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಚೈನ್ ಅಥವಾ ಚಕ್ರ ಅಂತ ಕರಿತೀವಿ. ಸೊ ಪ್ರತಿ ಒಂದರಲ್ಲಿ ಒಂದು ಕಾರಣಗಳಾಗ್ತಾ ಇರ್ತವೆ. ಇಲ್ಲಿ ಕ್ವಶನ್ ಏನಪ್ಪ ಅಂದರೆ ನೈಟ್ರೋಜನ್ ಚಕ್ರಕ್ಕೆ ಕಾರಣವಾದ ಬ್ಯಾಕ್ಟೀರಿಯಾ ಯಾವುದು. ಯಾಕಂದರೆ ನೈಟ್ರೋಜನ್ ಚಕ್ರಕ್ಕೆ ಕಾರಣವಾಗಿರೋ ಒಂದು ಬ್ಯಾಕ್ಟೀರಿಯಾ, ಆ ಬ್ಯಾಕ್ಟೀರಿಯಾ ಯಾವುದು ಅಂತೇಳಿ ಪ್ರಶ್ನೆಯನ್ನು ಕೇಳ್ತಾರೆ. ಆಪ್ಷನ್ ನೋಡಿ, ರೈಜೋಬಿಯಂ ಬ್ಯಾಕ್ಟೀರಿಯಾ, ನೈಟ್ರೋಸೊಮನ್ಸನ್ ಬ್ಯಾಕ್ಟೀರಿಯಾ, ಸುಡೋಮೋನಸ್ ಬ್ಯಾಕ್ಟೀರಿಯಾ, ಮೇಲಿನ ಎಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಕೊಟ್ಟಿರ್ತಕ್ಕಂಥ ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಯಾವುದಪ್ಪ ಅಂದರೆ ಮೇಲಿನ ಎಲ್ಲ ಅಂತ ಹೇಳ್ತೀವಿ. ಯಾಕಂದರೆ ಈ ಮೇಲಿರ್ತಕ್ಕಂಥ ಎಲ್ಲ ಅಂದರೆ ರೈಜೋಬಿಯಂ ಬ್ಯಾಕ್ಟೀರಿಯಾ ಆಗಿರ್ಬೋದು,
ನೈಟ್ರೋಸೊಮಾನ್ಸನ್ ಬ್ಯಾಕ್ಟೀರಿಯಾ ಆಗಿರ್ಬೋದು ಅಥವಾ ಸುಡೋಮೋನಸ್ ಬ್ಯಾಕ್ಟೀರಿಯಾ ಆಗಿರ್ಬೋದು. ಸೊ ಪ್ರತಿಯೊಂದು ಏನಾಗುತ್ತಪ್ಪ ಅಂದರೆ ನೈಟ್ರೋಜನ್ ಚಕ್ರಕ್ಕೆ ಕಾರಣವಾಗಿರ್ತಕ್ಕಂಥ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ರೈಜೋಬಿಯಂ ಬ್ಯಾಕ್ಟೀರಿಯಾ ಇದೇನು ಮಾಡ್ತಪ್ಪ ಅಂದರೆ ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತೆ. ತಮ್ಗೆ ಗೊತ್ತೇ ಇದೆ ಅಲ್ವಾ? ಇದೇನು ಮಾಡ್ತಪ್ಪ ಅಂದರೆ ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತೆ. ನೈಟ್ರೋಜನ್ ಫಿಕ್ಸೇಷನ್, ಹೌದಾ? ನೈಟ್ರೋಜನ್ ಫಿಕ್ಸೇಷನ್ ಅಂದರೆ ಏನು ಆ್ಯಕ್ಚುಲಿ ಏನು ಮಾಡ್ತಿದ್ರು? ನೈಟ್ರೋಜನ್ ಫಿಕ್ಸೇಷನ್ ಅಂದರೆ ಏನು ಮಾಡುತ್ತೆ ಅಂದರು? ನೈಟ್ರೇಟ್ ಅಂದರೆ ನೈಟ್ರೋಜನ್ ಟು ನೈಟ್ರೇಟ್ನಲ್ಲಿ ಒಂದು ಕನ್ವರ್ಟ್ ಮಾಡುತ್ತೆ. ನೈಟ್ರೋಜನ್ ಇರುತ್ತೆ, ಎನ್ವೈರ್ಮೆಂಟ್ ನೈಟ್ರೋಜನ್ ಇರುತ್ತೆ, ಬಟ್ ಆ ನೈಟ್ರೋಜನ್ನ ನಾವು ಡೈರೆಕ್ಟಾಗಿ ಯಾವುದೇ ಒಂದು ಜೀವಿ ತಗೊಳಕ್ಕಾಗಲ್ಲ, ಹೌದಾ? ಸೊ ಅದನ್ನು ನಾವು ನೈಟ್ರೇಟ್ ಫಾರ್ಮೆಟ್ನಲ್ಲಿ ಜೀವಿಗಳು ತಗೋತಾ ಇರ್ತೀವಿ. ಅದು ಪ್ಲಾಂಟ್ ಆಗಿರ್ಬೋದು ಅಥವಾ ಆ್ಯನಿಮಲ್ಸ್ ಆಗಿರ್ಬೋದು, ಹೌದಾ? ಸೊ ಹೀಗಾಗಿ ಏನು ಮಾಡುತ್ತೆ? ನೈಟ್ರೋಜನ್ ಫಿಕ್ಸೇಷನ್ ಯಾವ್ದು ಮಾಡುತ್ತೆ? ರೈಜೋಬಿಯಂ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ? ನೈಟ್ರೋಜನ್ ಫಿಕ್ಸೇಷನ್ನ ಮಾಡುತ್ತೆ. ಅಂದರೆ ನೈಟ್ರೋಜನ್ ಟು ನೈಟ್ರೇಟ್ ಫಾರ್ಮೆಟ್ನಲ್ಲಿ ಕನ್ವರ್ಟ್ ಮಾಡ್ತಾ ಇರುತ್ತೆ. ಇದೇ ಥರ ನೈಟ್ರೋಸೊಮಾನ್ಸನ್ ಬ್ಯಾಕ್ಟೀರಿಯಾ ಬರುತ್ತೆ. ನೈಟ್ರೋಸೊಮಾನ್ಸನ್ ಬ್ಯಾಕ್ಟೀರಿಯಾ ಇದು ಏನು ಮಾಡ್ತಪ್ಪ ಅಂದರೆ ನೈಟ್ರಿಫಿಕೇಶನ್ ಮಾಡುತ್ತೆ. ನೈಟ್ರಿಫಿಕೇಶನ್ ಅಂದರೆ ಏನು ಆ್ಯಕ್ಚುಲಿ? NH3 ಅಂದರೆ ಏನು? ಅಮೋನಿಯಾ ಮತ್ತು ಅದರ್ಸ್ ಗ್ಯಾಸಸ್ಗಳನ್ನು ಏನು ಮಾಡುತ್ತೆ? ಅದರಲ್ಲೇ ಕನ್ವರ್ಟ್ ಮಾಡ್ತಪ್ಪ ಅಂದರೆ ಇದು ಕೂಡ ನೈಟ್ರೇಟ್ನಲ್ಲಿ ಕನ್ವರ್ಟ್ ಮಾಡುತ್ತೆ. ಇದು ಕೂಡ ಒಂದು ನೈಟ್ರೇಟ್ನಲ್ಲಿ ಕನ್ವರ್ಟ್ ಮಾಡುತ್ತೆ. ಯಾವುದು? ನೈಟ್ರೋಸೊಮಾನ್ಸನ್ ಬ್ಯಾಕ್ಟೀರಿಯಾ ನೈಟ್ರಿಫಿಕೇಶನ್ ಇದು ಮಾಡ್ತಾ ಇರುತ್ತೆ. ಅಂದರೆ ಅಮೋನಿಯಾ ಮತ್ತು ಇನ್ನುಳಿದ ಗ್ಯಾಸ್ಗಳು ಇರುತ್ತಲ್ವ, ಸೊ ಅದನ್ನೇನು ಮಾಡುತ್ತೆ? ಪೂರ್ತಿಯಾಗಿ ನೈಟ್ರೇಟ್ನಲ್ಲಿ ಕನ್ವರ್ಟ್ ಮಾಡ್ತಾ ಇರುತ್ತೆ, ಹೌದಾ? ಇನ್ನು ಇದೇ ಥರ ಲಾಸ್ಟ್ ಒಂದಿದೆ, ಸುಡೋಮೋನಸ್ ಬ್ಯಾಕ್ಟೀರಿಯಾ ಅಂತ ಬರುತ್ತೆ. ಇದು ಏನು ಮಾಡುತ್ತಪ್ಪ ಅಂದರೆ ಡಿನೈಟ್ರಿಫಿಕೇಶನ್ ಮಾಡುತ್ತೆ. ಡಿನೈಟ್ರಿಫಿಕೇಶನ್ ಅಂದರೆ ಏನು? ಸಾಯಿಲ್ನಲ್ಲಿ ಇರ್ತಕ್ಕಂತಹ ಏನಿದು ನೈಟ್ರೇಟ್ ಇರುತ್ತಲ್ವಾ ಸಾಯಿಲ್ನಲ್ಲಿ, ಆ ನೈಟ್ರೇಟ್ಗಳನ್ನು ಏನು ಮಾಡ್ತಪ್ಪ ಅಂದರೆ ಇದು ನೈಟ್ರೋಜನ್ ಗ್ಯಾಸ್ನಲ್ಲಿ ಕನ್ವರ್ಟ್ ಮಾಡುತ್ತೆ. ಏನು ಮಾಡುತ್ತೆ? ಸಾಯಿಲ್ ನೈಟ್ರೇಟ್ಗಳನ್ನು ಏನು ಮಾಡುತ್ತೆ? ಇದು ನೈಟ್ರೋಜನ್ ಗ್ಯಾಸ್ಗಳಲ್ಲಿ ಕನ್ವರ್ಟ್ ಮಾಡುತ್ತೆ. ಅದಕ್ಕೇನಂತಾರೆ? ಸುಡೋಮೋನಸ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಸೊ ಹೀಗಾಗಿ ಪ್ರಶ್ನೆ ಏನಿದೆ ಇಲ್ಲಿ? ನೈಟ್ರೋಜನ್ ಚಕ್ರಕ್ಕೆ ಕಾರಣವಾದ ಬ್ಯಾಕ್ಟೀರಿಯಾ ಯಾವುದಪ್ಪ ಅಂದರೆ ಇವೆಲ್ಲ ಬರುತ್ತೆ. ರೈಜೋಬಿಯಂ ಬ್ಯಾಕ್ಟೀರಿಯಾ ಆಗಿರ್ಬೋದು, ಆಮೇಲೆ ನೈಟ್ರೋಸೊಮಾನ್ಸನ್ ಬ್ಯಾಕ್ಟೀರಿಯಾ ಆಗಿರ್ಬೋದು, ಸುಡೋಮೋನಸ್ ಬ್ಯಾಕ್ಟೀರಿಯಾ ಆಗಿರ್ಬೋದು. ಸೊ ಇವೆಲ್ಲ ಬ್ಯಾಕ್ಟೀರಿಯಾಗಳು ನೈಟ್ರೋಜನ್ ಚಕ್ರಕ್ಕೆ ಒಂದು ಕಾರಣವಾಗಿರತಕ್ಕಂತಹ ಏನು ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಅರ್ಥ ಆಯ್ತಾ ಕ್ವಶನು? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಇದು ಕೂಡ ಒಂದು ಬ್ಯಾಕ್ಟೀರಿಯಾ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಇದೆ. ಇಲ್ಲಿ ಪ್ರಶ್ನೆ ನೋಡಿ ಹೀಗಿದೆ. 1 ಮಿನಿಟ್ ಸ್ಕ್ರೀನು, 1 ಸೆಕೆಂಡ್. ಓಕೆ, ಕ್ವಶನ್ ಹೀಗಿದೆ. ಬ್ಯಾಕ್ಟೀರಿಯಾ ಇದು ವಿಘಟಕ, ತೃತೀಯ ಭಕ್ಷಕ, ದ್ವಿತೀಯ ಭಕ್ಷಕ, ಪ್ರಥಮ ಭಕ್ಷಕ. ಸೊ ಕ್ವಶನ್ ಏನು ಕೇಳಿದ್ರೆ, ಬ್ಯಾಕ್ಟೀರಿಯಾ ಇದು ಏನು ವಿಘಟಕ ಇದೆಯೋ, ಅಥವಾ ಏನು ತೃತೀಯ ಭಕ್ಷಕ ಇದೆಯೋ, ಅಥವಾ ದ್ವಿತೀಯ ಭಕ್ಷಕ ಇದೆಯೋ, ಅಥವಾ ಪ್ರಥಮವಾಗಿರ್ತಕ್ಕಂಥ ಭಕ್ಷಕ ಏನಾದರೂ ಇದೆ ಅಂತ ಒಂದು ಕ್ವಶನ್ ಇಲ್ಲಿ ಕೇಳ್ತಾರೆ. ತಮಗೆಲ್ಲ ಗೊತ್ತಿದೆ ಸ್ನೇಹಿತರೆ, ಬ್ಯಾಕ್ಟೀರಿಯಾ ಎಲ್ಲಿರ್ತಪ್ಪ? ಎಲ್ಲಿರ್ತಿದು? ಸತ್ತ ಜೀವಿಗಳಿಂದ ಆಹಾರವನ್ನು ಪಡೆಯತಕ್ಕಂಥ ಜೀವಿ ಅಂತ ಹೇಳ್ತೀವಿ, ಹೌದಾ? ವಿಘಟಕ ಅಂದ್ರೆ ಏನು? ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ? ಅದಕ್ಕೆ ಡಿಕಂಪೋಸರ್ ಅಂತ ಹೇಳ್ತೀವಿ. ಡಿಕಂಪೋಸರ್ ಅಂತ ಹೇಳ್ತೀವಿ. ಡಿಕಂಪೋಸರ್ ಅಂದರೆ ಏನು? ಸತ್ತ ಜೀವಿಗಳಿಂದ ಆಹಾರವನ್ನು ಪಡೆಯತಕ್ಕಂಥ ಜೀವಿ, ಹೌದಲ್ವಾ? ಸತ್ತ ಜೀವಿಯಿಂದ ಆಹಾರ ಪಡೆಯುವ ಜೀವಿ ಯಾವುದು ಇದೆ? ಪಡೆಯುವ ಜೀವಿ ಯಾವುದು? ಡಿಕಂಪೋಸರ್ ಅಂದರೆ ವಿಘಟಕ ಅಂತ ಹೇಳ್ತೀವಿ, ಹೌದಲ್ವಾ? ಸೊ ಯಾವುದೇ ಒಂದು ಪ್ರಾಣಿ ಇರಲಿ ಅಥವಾ ಯಾವುದೇ ವನಸ್ಪತಿ ಅದೇನಾದ್ರು ಸತ್ತರೆ ಅದರಿಂದ ಆಹಾರವನ್ನು ಪಡೆಯತಕ್ಕಂಥ ಜೀವಿಗಳು ಯಾವುದಪ್ಪ ಅಂದರೆ ವಿಘಟಕ. ಆ ವಿಘಟಕ ಯಾವುದಪ್ಪ ಅಂದರೆ ಇಲ್ಲಿ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಇದೇ ಥರ ತೃತೀಯ ಭಕ್ಷಕ ಅಥವಾ ಟರ್ಷರಿ ಕನ್ಸ್ಯೂಮರ್ಸ್ ಅಂತ ಹೇಳ್ತೀವಿ. ಭಕ್ಷಕ ಅಂದ್ರೇನು? ಕನ್ಸ್ಯೂಮರ್ಸ್ ಎಕ್ಸಾಂಪಲ್ ಯಾವ್ದು ಬರ್ತಾ ಇಲ್ಲಿ? ಹುಲಿ ಬರ್ತಾ, ಹೌದಾ? ಚಿರತೆ ಬರ್ತಾ, ಹುಲಿ, ಚಿರತೆ, ಸಿಂಹ ಇವೆಲ್ಲ ಏನಂತ ಹೇಳ್ತೀವಿ ನಾವು? ತೃತೀಯ ಭಕ್ಷಕ ಅಂತ ಹೇಳ್ತೀವಿ. ಹಾಗಾದರೆ ಪ್ರಥಮ ಭಕ್ಷಕಗಳು ಯಾರು? ಸಸ್ಯಾಹಾರಿ, ಹೌದಾ? ಸಸ್ಯಾಹಾರಿ ಪ್ರಾಣಿಗಳಂತ ಹೇಳ್ತೀವಿ. ಸಸ್ಯಾಹಾರಿ ಪ್ರಾಣಿಗಳು ಅಂದರೆ ಸಸ್ಯಗಳನ್ನು ತಿಂದು ಬದುಕ್ತಕ್ಕಂಥ ಪ್ರಾಣಿಗಳನ್ನು ಪ್ರಥಮ ಭಕ್ಷಕಗಳಂತ ಹೇಳ್ತೀವಿ. ಬೆಸ್ಟ್ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಜಿಂಕೆ ಇರುತ್ತೆ. ಸೊ ಜಿಂಕೆ ಏನು ಮಾಡುತ್ತೆ? ಸಸ್ಯಾಹಾರವನ್ನು ತಿಂದು ಬದುಕ್ತಕ್ಕಂಥ ಪ್ರಾಣಿ. ಮೊಲ ತಗೊಂಡ್ರೆ ಅದು ಕೂಡ ಏನು ಮಾಡುತ್ತೆ? ಸಸ್ಯವನ್ನು ತಿಂದು ಬದುಕ್ತಕ್ಕಂಥ ಪ್ರಾಣಿ. ಹಸು ತಗೊಂಡ್ರೆ ಅದು ಕೂಡ ಹೀಗೆ ಯಾವುದು? ಸಸ್ಯಾಹಾರಿ ಪ್ರಾಣಿ ಅಂತ ಹೇಳ್ತೀವಿ.
ಆನೆ, ಮಿಡತೆ ಇವೆಲ್ಲ ಏನಂತ ಹೇಳ್ತೀವಿ ನಾವು? ಏನು ಪ್ರಥಮ ಭಕ್ಷಕ ಅಥವಾ ಸಸ್ಯಾಹಾರಿ ಪ್ರಾಣಿಗಳು. ಹೌದಾ? ಸೊ ಈ ಸಸ್ಯಾಹಾರಿ ಪ್ರಾಣಿಗಳನ್ನು, ಸಸ್ಯಾಹಾರಿ ಪ್ರಾಣಿ ಅಂದರೆ ಜಿಂಕೆ, ಮೊಲ, ಹಸಿರುವುದು, ಆನೆ, ಮಿಡತೆ, ಅಳಿಲು ಇತ್ಯಾದಿಗಳು ಬರುತ್ತೆ. ಹೌದಾ? ಸೊ ಈ ಮಿಡತೆಯನ್ನು ತಿಂದು ಬದುಕ್ತಕ್ಕಂಥ ಪ್ರಾಣಿಗಳಲ್ಲಿ ಬರುತ್ತೆ, ದ್ವಿತೀಯ ಭಕ್ಷಕರಲ್ಲಿ ಬರುತ್ತೆ, ದ್ವಿತೀಯ ಭಕ್ಷಕ. ಅದಕ್ಕೆ ನಾವು ಏನಂತ ಕರಿತೀವಿ? ಸೆಕೆಂಡ್ರಿ ಕನ್ಸ್ಯೂಮರ್ಸ್ ಅಂತ ಹೇಳ್ತೀವಿ. ಸೆಕೆಂಡ್ರಿ ಕನ್ಸ್ಯೂಮರ್ಸ್ ಅಂದರೆ ಯಾವ್ದು ಬೆಸ್ಟ್ ಎಕ್ಸಾಂಪಲ್ಸು? ಯಾವುದು? ಕಪ್ಪೆ ಬರುತ್ತೆ. ಕಪ್ಪೆ ಏನು ಮಾಡುತ್ತೆ? ಕಪ್ಪೆ ಏನು ಮಾಡುತ್ತೆ? ಮಿಡತೆಯನ್ನು ತಿನ್ನುತ್ತೆ ಅಲ್ವಾ? ತಿನ್ನುತ್ತೆ. ಹೌದಾ? ತೋಳ ಜಿಂಕೆಯನ್ನು ತಿನ್ನುತ್ತೆ ಅಲ್ವೋ? ತಿನ್ನುತ್ತೆ. ಮೊಲವನ್ನು ತಿನ್ನುತ್ತೆ ಅಲ್ವಾ? ತಿನ್ನುತ್ತೆ. ಅಂದರೆ ಇವೆಲ್ಲ ಏನು ಬಂತು? ದ್ವಿತೀಯ ಭಕ್ಷಕ ಅಂತ ಹೇಳ್ತೀವಿ. ತೋಳ ಆಗಿರ್ಬೋದು, ಹಾವು ಬರುತ್ತೆ, ಕೆಲವೊಂದು ಪಕ್ಷಿಗಳು ಕೂಡ ಬರುತ್ತೆ. ಸೊ ಪಕ್ಷಿಗಳು ಕೂಡ ಏನು ಮಾಡುತ್ತೆ? ಮಿಡತೆಯನ್ನು ತಿಂತಾ ಇರ್ತಲ್ಲ. ಸೊ ಇವೆಲ್ಲ ಏನು ಮಾಡುತ್ತೆ? ಒಂದು ದ್ವಿತೀಯ ಭಕ್ಷಕನಲ್ಲಿ ಬರ್ತಕ್ಕಂಥ ಒಂದು ಘಟಕ ಅಂತ ಹೇಳ್ತೀವಿ. ಸೊ ಪ್ರಶ್ನೆ ಏನಪ್ಪ ಅಂದರೆ ಇಲ್ಲಿ ಬ್ಯಾಕ್ಟೀರಿಯಾ ಇದು ವಿಘಟಕ ಅಂತ ಹೇಳ್ತೀವಿ, ಕನ್ಸ್ಯೂಮರ್ ಅಲ್ಲ. ಕನ್ಸ್ಯೂಮರ್ ಅಂದ್ರೆ ಏನು? ಭಕ್ಷಕ. ವಿಘಟಕ ಅಂದರೆ ಡಿಕಂಪೋಸರ್ ಅಂತ ಹೇಳ್ತೀವಿ. ಓಕೆ, ಕ್ವಶನ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, 9ನೇ ಕ್ವಶನ್ ಹೀಗಿದೆ ನೋಡಿ. ಮುಳ್ಳಿನ ಜಾತಿಗೆ ಸೇರಿದ ಗಿಡ ಮರಗಳು ಹೆಚ್ಚಾಗಿ ಎಲ್ಲಿ ಕಂಡು ಬರುತ್ತವೆ? ಮುಳ್ಳಿನ ಜಾತಿಗೆ ಸೇರಿರ್ತಕ್ಕಂಥ ಗಿಡಗಳು, ಮುಳ್ಳಿನ ಜಾತಿ ಅಂದರೆ ಇಲ್ಲಿ ಒಂದು ಗಿಡ ಮರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ. ಕೆಲವೊಂದು ಗಿಡ ಮರಗಳು ಏನು ಮಾಡುತ್ತೆ? ಜಲಜೀವಿಗಳು ಬರುತ್ತೆ, ಕೆಲವೊಂದು ಗಿಡಗಳು ಟಂಡ್ರಾ ಜೀವಿಗಳಾಗಿ ಬರುತ್ತೆ, ಇನ್ನು ಕೆಲವೊಂದು ಜೀವಿಗಳು ಏನಾಗುತ್ತೆ? ಹುಲ್ಲುಗಾವಲಲ್ಲಿ ಬರುತ್ತೆ. ಸೊ ಹೀಗಾಗಿ ಕ್ವಶನ್ ಏನಪ್ಪ ಅಂದರೆ ಇಲ್ಲಿ ಮುಳ್ಳಿನ ಜಾತಿಗೆ ಸೇರಿದ ಗಿಡ ಮರಗಳು ಹೆಚ್ಚಾಗಿ ಕಂಡು ಬರುತ್ತೆ ಎಲ್ಲಿ ಅಂತ ಕೇಳ್ತಾರೆ. ಆಪ್ಷನ್ ನೋಡಿ, ಮರುಭೂಮಿಯ ಜೀವಿಗಳು, ಹೌದಾ, ಜಲಜೀವಿಗಳು, ಆಮೇಲೆ ಟಂಡ್ರಾ ಜೀವಿಗಳು, ಆಮೇಲೆ ಹುಲ್ಲುಗಾವಲು ಜೀವಿಗಳು ಅಂತ ಬರುತ್ತೆ. ಇಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಮರುಭೂಮಿಯ ಜೀವಿಗಳಂತ ಹೇಳ್ತೀವಿ. ಯಾಕಂದರೆ ಮುಳ್ಳಿನ ಜಾತಿ ಸೇರಿರ್ತಕ್ಕಂಥ ಗಿಡಗಳು ಜಾಸ್ತಿ ಕಂಡು ಬರೋದೇ ಈ ಒಂದು ಮರುಭೂಮಿಯಲ್ಲಿ ಅಂತ ಹೇಳ್ತೀವಿ. ನಮ್ಮ ಭಾರತ ದೇಶನ ತಗೊಂಡ್ರೆ ಯಾವ ಮರುಭೂಮಿ ಬರುತ್ತೆ? ಥಾರ್ ಮರುಭೂಮಿ ಬರುತ್ತೆ. ಆ ಮರುಭೂಮಿಯಲ್ಲಿ ಏನು ಕಂಡು ಬರುತ್ತಲ್ವ, ಸೊ ಅವಕ್ಕೆ ನಾವೇನಂತ ಕರಿತೀವಿ? ಮುಳ್ಳಿನ ಜಾತಿಗೆ ಸೇರಿರ್ತಕ್ಕಂತಹ ಗಿಡ ಮರಗಳು. ಹೌದಾ? ಸೊ ಮರುಭೂಮಿ ಅಂದ್ರೆ ಏನು? ಡೆಸರ್ಟ್ ಬಯೋಮಾಸ್ ಅಂತ ಹೇಳ್ತೀವಿ. ಡೆಸರ್ಟ್ ಬಯೋಮಾಸ್ ನಲ್ಲಿ ಕಂಡು ಬರ್ತಕ್ಕಂಥ ಗಿಡಗಳು ಯಾವುದಪ್ಪ ಅಂದ್ರೆ ಜಾಸ್ತಿ ಈ ಮುಳ್ಳಿನ ಜಾತಿಗೆ ಸೇರಿರ್ತಕ್ಕಂಥ ಗಿಡಗಳು ಕಂಡು ಬರ್ತವೆ. ಇನ್ನು ಜಲಜೀವಿ ಅಂದ್ರೆ ಏನು? ಅಕ್ವೇಟಿಕ್ ಅಂತ ಹೇಳ್ತೀವಿ. ಜಲಜೀವಿ ಅಂದ್ರೆ ಏನು? ಅಕ್ವೇಟಿಕ್ ಜಲಜೀವಿ ಸಮೂಹ ಅಂತ ಹೇಳ್ತೀವಿ. ಇದೇ ತರ ಟಂಡ್ರಾ ಅಂದ್ರೆ ಎಲ್ಲಿ ಕಂಡು ಬರುತ್ತೆ? ಇದು ಟಂಡ್ರಾ ಎಲ್ಲಿ ಕಂಡು ಬರುತ್ತೆ? ಹಿಮಾಲಯದಲ್ಲಿ ಕಂಡು ಬರ್ತಕ್ಕಂಥ ಜೀವಿಗಳಂತ ಹೇಳ್ತೀವಿ. ಹೌದಾ? ಹಿಮಾಲಯದಲ್ಲಿ ಯಾವ ಕಂಡು ಬರುತ್ತೆ? ಕಡಿಮೆ ಅವಧಿಯ ಅತ್ಯಂತ ಸಣ್ಣದಾಗಿರ್ತಕ್ಕಂಥ ಸಸ್ಯಗಳು ಕಂಡು ಬರ್ತವೆ. ಕಡಿಮೆ ಅವಧಿ ಅಂದರೆ ಅದರ ಆಯುಷ್ಯನೇ ಕಡಿಮೆ ಇರುತ್ತೆ. ಹೌದಲ್ವಾ? ಸೊ ಕಡಿಮೆ ಅವಧಿಯ ಸಣ್ಣ ಸಸ್ಯಗಳು ಅಲ್ಲಿ ಕಂಡು ಬರ್ತವೆ. ಎಲ್ಲಿ? ಹಿಮಾಲಯದ ಒಂದು ಶ್ರೇಣಿಯಲ್ಲಿ ಅಥವಾ ಹಿಮಾಲಯದ ಒಂದು ಪರ್ವತದಲ್ಲಿ. ಅದನ್ನೇ ಏನಂತ ಕರಿತೀವಿ? ಟಂಡ್ರಾ ಜೀವಿಗಳಂತ ಕರಿತೀವಿ. ಇನ್ನು ಹುಲ್ಲುಗಾವಲು ಜೀವಿಗಳು. ಹುಲ್ಲುಗಾವಲು ಅಂದರೆ ಇದಕ್ಕೆ ಸಿಂಪಲ್ ಏನಂತ ಕರಿತೀವಿ ನಾವು? ಗ್ರಾಸ್ ಲ್ಯಾಂಡ್. ಸೊ ಇದೆಲ್ಲ ಇಡೀ ಜಗತ್ತಿನಲ್ಲಿ ಇದು ಕಂಡು ಬರ್ತಾ ಇರುತ್ತೆ. ಗ್ರಾಸ್ ಲ್ಯಾಂಡು ಎಲ್ಲೆಲ್ಲಿ ಜಾಸ್ತಿ ಮಳೆ ಆಗುತ್ತೆ ಅಲ್ಲೆಲ್ಲ ಹುಲ್ಲುಗಾವಲು ಪ್ರದೇಶಗಳು ಕಂಡು ಬರುತ್ತೆ. ಸೊ ಆ ಒಂದು ಹುಲ್ಲುಗಾವಲು ಒಂದು ಏರಿಯಲ್ಲಿ ಕಂಡು ಬರ್ತಕ್ಕಂಥ ಜೀವಿಗಳನ್ನ ಹುಲ್ಲುಗಾವಲು ಜೀವಿಗಳಂತ ಕರಿತೀವಿ. ಸಿಂಪಲ್ ಕ್ವಶನ್, ಸಿಂಪಲ್ ಆನ್ಸರ್. ಮುಳ್ಳಿನ ಜಾತಿಗೆ ಸೇರಿದ ಗಿಡಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ಮರುಭೂಮಿಯಲ್ಲಿ ಕಂಡು ಬರ್ತಕ್ಕಂಥ ಜೀವಿಗಳಂತ ಹೇಳ್ತೀವಿ. ಓಕೆ, ಇನ್ನು ಚಾಪ್ಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಲಾಸ್ಟ್ ಒಂದು ಕ್ವಶನ್ ಇದೆ. ಸೊ ಆ ಒಂದು ಕ್ವಶನ್ ನೋಡಿಬಿಡಿ, ಆಮೇಲೆ ಕ್ಲಾಸ್ ಕಂಪ್ಲೀಟ್ ಆಗುತ್ತೆ ಇವತ್ತಿಂದ. ಸೊ ಲಾಸ್ಟ್ ಕ್ವಶನ್ ಹೀಗಿದೆ: ಪರಿಸರದಲ್ಲಿ ಜೀವಿಗಳ ಉಳಿವಿಗಾಗಿ ಸೂಕ್ತವಾದ ಉಷ್ಣತೆ. ನೋಡಿ, ಪರಿಸರದಲ್ಲಿ ಯಾವುದೇ ಒಂದು ಜೀವಿ ಇರಲಿ, ಅದು ವನಸ್ಪತಿ ಇರಲಿ, ಪ್ರಾಣಿ ಇರಲಿ, ಸೊ ಪ್ರತಿಯೊಂದರ ಒಂದು ಉಳಿವಿಗಾಗಿ ಸೂಕ್ತವಾಗಿ ಬೇಕಾಗಿರ್ತಕ್ಕಂಥ ಟೆಂಪರೇಚರ್ ಎಷ್ಟು ಬೇಕು? ಯಾಕಂದರೆ ಈ ಮಾನವನ ಚಟುವಟಿಕೆ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ಒಂದು ಕೆಲಸಗಳಾಗಿರ್ಬೋದು, ಇದರಿಂದ ಏನಾಗುತ್ತೆ? ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ, ಸಿಕ್ಕಾಪಟ್ಟೆ ವಿವಿಧ ರೀತಿಯ ನೈಸರ್ಗಿಕ ಆಪತ್ತುಗಳು ಬರ್ತಾ ಇದೆ. ಸೊ ಅದೆಲ್ಲದರ ಒಂದು ಸೈಡ್ಗೆ ಇಟ್ಟರೆ ಜಸ್ಟ್ ನಾವು ನೋಡೋದು ಏನಪ್ಪ ಅಂದರೆ ಪರಿಸರದಲ್ಲಿ ಒಂದು ಜೀವಿಗಳ ಅಂದರೆ ನಾವು ನೀವು ಉಳಿವಿಗಾಗಿ ಸೂಕ್ತವಾದ ಉಷ್ಣತೆ ಎಷ್ಟು ಬೇಕಂತ ಅಲ್ಲಿ ಕೇಳಿದ್ರೆ ಎಷ್ಟು ಬೇಕಾಗುತ್ತೆ? ಆಪ್ಷನ್ ನೋಡಿ, 10 ಡಿಗ್ರಿ ಸೆಲ್ಸಿಯಸ್ ಟು 40 ಡಿಗ್ರಿ ಸೆಲ್ಸಿಯಸ್ ಇದೆ, 50 ಡಿಗ್ರಿ ಸೆಲ್ಸಿಯಸ್, 0 ಡಿಗ್ರಿ ಸೆಲ್ಸಿಯಸ್,
-10 ಡಿಗ್ರಿ ಸೆಲ್ಸಿಯಸ್ ಅಂತ ಕೊಟ್ಟಿದ್ದಾರೆ. ಸೊ ತಮಗೆಲ್ಲ ಗೊತ್ತೇ ಆನ್ಸರ್, ನಾನೇನು ಹೇಳಿದೆ ಆನ್ಸರ್ನ ನೀವೇ ಹೇಳಿಬಿಡಿ ಸ್ನೇಹಿತರೆ, ಎಷ್ಟು ಅಂತ ಗೊತ್ತಾಗುತ್ತೆ. ಓಕೆ, ಸೊ ಈ ರೀತಿಯಾಗಿ ಒಂದು ಪರಿಸರ ವಿಜ್ಞಾನ ಮತ್ತು ಆಹಾರದ ಕಲಬೆರಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು ಬರ್ತಾ ಇರುತ್ತೆ. ತಾವು ಸ್ವಲ್ಪ ಗಮನದಲ್ಲಿಟ್ಟು ಸ್ಟಡಿಯನ್ನು ಮಾಡ್ತಾ ಹೋಗಿ. ಸೊ ಮತ್ತೆ ರಿಪೀಟ್ ಆಗಿ ಪ್ರತಿಯೊಂದು ಕ್ವಶನ್ ರಿಪೀಟ್ ಮಾಡ್ತೀನಿ. ಈ 10ನೇ ಪ್ರಶ್ನೆ ಜಸ್ಟ್ ಹೇಳಿದೆ, ಪರಿಸರದಲ್ಲಿ ಜೀವಿಗಳ ಉಳಿವಿಗಾಗಿ ಸೂಕ್ತವಾದ ಟೆಂಪ್ರೇಚರ್ ಎಷ್ಟಪ್ಪ ಅಂದರೆ ಇದೆ. ಎಷ್ಟು? 10 ಡಿಗ್ರಿ ಸೆಲ್ಸಿಯಸ್ ಟು 40 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇದ್ದರೆ ಮಾತ್ರ ನಾವು ನೀವೆಲ್ಲ ಉಳಿತೀವಿ, ಇಲ್ಲಾಂದರೆ ಉಳಿಯೋದಿಲ್ಲ ಸ್ನೇಹಿತರೆ, ಲೆಕ್ಕದಲ್ಲಿ ಇಟ್ಕೊಳ್ಳಿ. ಓಕೆ, 9ನೇ ಪ್ರಶ್ನೆ ಏನು ಹೇಳುತ್ತೆ? ಮುಳ್ಳಿನ ಜಾತಿಗೆ ಸೇರಿದ ಗಿಡ ಮರಗಳು ಹೆಚ್ಚಾಗಿ ಎಲ್ಲಿ ಕಂಡು ಬರ್ತವೆ? ಮರುಭೂಮಿಯಲ್ಲಿ ಕಂಡು ಬರ್ತವೆ. 8ನೇ ಪ್ರಶ್ನೆ ಏನು ಹೇಳುತ್ತೆ? ಬ್ಯಾಕ್ಟೀರಿಯಾ ಇದು ವಿಘಟಕ, ಲೆಕ್ಕದಲ್ಲಿ ಇಟ್ಕೊಳ್ಳಿ. ವಿಘಟಕ ಅಂದ್ರೆ ಏನು? ಡಿಕಂಪೋಸರ್. 7ನೇ ಪ್ರಶ್ನೆ, ನೈಟ್ರೋಜನ್ ಚಕ್ರಕ್ಕೆ ಕಾರಣವಾದ ಬ್ಯಾಕ್ಟೀರಿಯಾ ಯಾವುದು? ಎಲ್ಲ ರೈಸೋಬಿಯಂ ಬ್ಯಾಕ್ಟೀರಿಯಾ ಬರುತ್ತೆ, ನೈಟ್ರೋಸೋಮನ್ಸನ್ ಬ್ಯಾಕ್ಟೀರಿಯಾ, ಸುಡೋಮೋನಾಸ್ ಬ್ಯಾಕ್ಟೀರಿಯಾ, ಎಲ್ಲ ಪ್ರತಿಯೊಂದು ಬ್ಯಾಕ್ಟೀರಿಯಾಗಳು ಕಾರಣವಾಗಿರುತ್ತವೆ. 6ನೇ ಪ್ರಶ್ನೆ, ಇತ್ತೀಚೆಗೆ ನಡೆದ ವಿಶ್ವಸಂಸ್ಥೆಯ ಹವಾಮಾನ ಒಪ್ಪಂದದ ವರ್ಷ ಯಾವುದು? 2016, ಲೆಕ್ಕದಲ್ಲಿ ಇಟ್ಕೊಳ್ಳಿ. 5ನೇದು, ಜಾಗತಿಕ ತಾಪಮಾನದಲ್ಲಿ ಹೆಚ್ಚಳಿಕೆಗೆ ಕಾರಣವಾದ ಅನಿಲ ಯಾವುದು? CO2, ಕಾರ್ಬನ್ ಡೈಆಕ್ಸೈಡ್. 5ನೇದು, 4ನೇದು, ಓಝೋನ್ ಪದರಿನ ಸವಕಳಿಯ ಪರಿಣಾಮ ಯಾವುದು? ಇವೆಲ್ಲ ಸ್ನೋ ಬ್ಲೈಂಡ್ನೆಸ್, ಸ್ಕಿನ್ ಕ್ಯಾನ್ಸರ್, ಶಾಶ್ವತವಾಗಿ ಕಾರ್ನಿಯಾದ ನಾಶ ಅಂತ ಹೇಳ್ತೀವಿ. ಓಕೆ, 3ನೇ ಪ್ರಶ್ನೆ, ಆಮ್ಲ ಮಳೆಯಲ್ಲಿ ಇರುವ ರಸಾಯನ ಯಾವುದು? H2SO4 ಆ್ಯಂಡ್ HNO3, ಲೆಕ್ಕದಲ್ಲಿ ಇಟ್ಕೊಳ್ಳಿ. ಓಕೆ, 2ನೇದು, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿ? ಕರ್ನಾಟಕ ರಾಜ್ಯ. ಇದ್ರ ಬಿಟ್ಟು ಇನ್ನೊಂದು ಬರುತ್ತೆ ನಾಗರಹೊಳೆ, ಅದನ್ನು ಕೂಡ ಲೆಕ್ಕದಲ್ಲಿ ಇಟ್ಕೊಳ್ಳಿ. ಓಕೆ, 1ನೇ ಪ್ರಶ್ನೆ, ಪರಿಸರದ ಸಂರಕ್ಷಣೆ ಕಾಯ್ದೆ ಜಾರಿಗೆ ಆದ ವರ್ಷ ಯಾವುದು? 1986ರಲ್ಲಿ ಏನಾಯಿತು? ಪರಿಸರ ಸಂರಕ್ಷಣೆ ಕಾಯ್ದೆಗೆ ಒಂದು ಜಾರಿಗೆ ತಂದ ವರ್ಷ ಅಂತ ಹೇಳ್ತೀವಿ. ಓಕೆ, ಇದಿಷ್ಟೇನಂತೂ ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು. ಇನ್ನು ಇನ್ನೊಂದು ಚಾಪ್ಟರ್ ಯಾವುದು? ಫುಡ್ ಅಡಲ್ಟ್ರೇಷನ್. ಅಲ್ಲಿ ಕೂಡ ಇದೆ ಕ್ವಶನ್ಗಳನ್ನ ಒಂದ್ಸಲಿ ನೋಡಿಬಿಡಿ, ರಿಪೀಟ್ ಆಗಿ ಹೇಳಿಬಿಡ್ತೀನಿ. ಆಹಾರ ಸಂರಕ್ಷಣೆಯಲ್ಲಿ ಸೂಕ್ಷ್ಮ ಜೀವಿಗಳ ಚಟುವಟಿಕೆ ನಿಯಂತ್ರಣ ಮಾಡುವ ರಸಾಯನ ಯಾವುದು? ಯಾವುದು ಯಾವುದು? ಇದೆಲ್ಲ ಸೋಡಿಯಂ ಬೆಂಜೋಯೇಟ್ ಇರುತ್ತೆ, ಹೌದಾ? ಆಮೇಲೆ ನೈಟ್ರಿಕ್ ಆ್ಯಸಿಡ್ ಇರುತ್ತೆ, ಸೋಡಿಯಂ ಮೆಟಾ ಸಲ್ಫೇಟ್ ಇರುತ್ತೆ, ಸಾರಿ ನೈಟ್ರಿಕ್ ಆ್ಯಸಿಡ್ ಅಲ್ಲ, ಸಿಟ್ರಿಕ್ ಆ್ಯಸಿಡ್ ಇರುತ್ತೆ. ಓಕೆ, ಇಲ್ಲಿದೆ ಆಪ್ಷನ್, ನೋಡ್ಕೊಂಡ್ಬಿಡಿ. ಓಕೆ, 4ನೇದು, ಆಹಾರದ ಗುಣಮಟ್ಟವನ್ನು ನಿಯಂತ್ರಿಸುವ ಸಂಸ್ಥೆ ಯಾವುದು? ಇವೆಲ್ಲ ISI ಬರುತ್ತೆ, ಏಜ್ ಮಾರ್ಕ್ ಬರುತ್ತೆ, FPO ಬರುತ್ತೆ, ಬೇಸ್ ಬರುತ್ತೆ, ಇಕೋ ಮಾರ್ಕ್ ಬರುತ್ತೆ, ಆಮೇಲೆ ಸಿಲ್ಕ್ ಮಾರ್ಕು. ಇದಿಷ್ಟು ಏನಂತಿದು? ಆಹಾರ ಗುಣಮಟ್ಟವನ್ನು ನಿಯಂತ್ರಣ ಮಾಡ್ತಕ್ಕಂಥ ಸಂಸ್ಥೆ ಅಂತ ಹೇಳ್ತೀವಿ. 3ನೇದು, ಕಲಬೆರಕೆಯನ್ನು ತಡೆಗಟ್ಟಲು ಕಾನೂನು ಜಾರಿಗೆ ತಂದ ವರ್ಷ ಯಾವುದು? 1954. ಓಕೆ, 2ನೇದು, ಅಡುಗೆ ಎಣ್ಣೆಯ ಕಲಬೆರಕೆ ಪತ್ತೆ ಹಚ್ಚಲು ಬಳಸುವ ರಸಾಯನ ಯಾವುದು? HNO3. ಓಕೆ, 1ನೇದು, ಹಾಲಿನ ಪುಡಿಯಲ್ಲಿ ಇರುವ ಕಲಬೆರಕೆ ಪದಾರ್ಥ ಯಾವುದು? ಪಿಷ್ಟದ ಪುಡಿ ಮತ್ತು ಸಕ್ಕರೆ ಪುಡಿ. ಯಾವುದಾದ್ರೂ ಒಂದು ಕೊಟ್ಟಿರ್ತಾರೆ, ಒಂದು ಆಪ್ಷನ್ ತಾವು ಚಾಯ್ಸ್ ಮಾಡಿ. ಸೊ ಸ್ನೇಹಿತರೆ, ತಮಗೇನಾದರೂ ನಮ್ಮ ಕ್ಲಾಸ್ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ. ಸೊ ಇದೇ ಥರ ನಿಮಗೆ ಇನ್ನೂ ಒಂದು 17-18 ಡೇಸ್ ಇದೆ. ಆ ಪೂರ್ತಿ ಡೇಸ್ನಲ್ಲಿ ಬಯಾಲಜಿ ಸಂಬಂಧಪಟ್ಟಿರ್ತಕ್ಕಂಥ ಪೂರ್ತಿ ಸಿಲೆಬಸ್ ಮುಗಿಸಿಕೊಟ್ಟು ಪ್ರತಿಯೊಂದು ಚಾಪ್ಟರ್ ಮತ್ತೆ ರಿವಿಷನ್ ಮಾಡಿ ಟೆಸ್ಟ್ ಸಿರೀಸ್ಗಳನ್ನು ಕೂಡ ತಗೋತೀವಿ. ಮಾದರಿಯ ಪ್ರಶ್ನೆ ಪತ್ರಿಕೆಯನ್ನು ಕೂಡ ತಮಗೆ ಸೊಲ್ಯೂಷನ್ ಮಾಡಿಕೊಡ್ತೀವಿ. ಸೊ ಹಾಗೆ ನಮ್ಮ ಚಾನಲ್ನ ನೋಡ್ತಾ ಇರಿ. ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಗುಡ್ ಈವ್ನಿಂಗ್. ಥ್ಯಾಂಕ್ ಯು.